ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಾವು ಕಳೆದ 2 ಸಂಚಿಕೆಯಿಂದ ಪ್ರಕಾಶ್ ಸರ್ನ ಮಾತಾಡ್ತಾ ಇದ್ವಾಗಿತ್ತು. ಅವರದ್ದು ಎಮ್ಮೆ ಡೈರಿ ಇದೆ, ಅದು ಹೇಗೆ ಮಾಡ್ತಾ ಇದ್ದಾರೆ, ಏನು ಎತ್ತ ಅಂದ್ಕೊಂಡು ಸಂಪೂರ್ಣ ವಿವರವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆ ಪ್ರಯತ್ನದ ಮುಂದುವರೆದ ಭಾಗವಾಗಿ ಇವತ್ತು ಮತ್ತೆ ನಾವು ಶ್ರೀ ಪ್ರಕಾಶ್ ರಂಜನ್ಗಿ ಸರ್ ಅವ್ರನ್ನ ಮಾತಾಡಿಸಿ ಅವ್ರದ್ದು ಈಗ ಕರು ಹಾಕಬೇಕಾದ್ರೆ ಏನು ಮಾಡ್ತೀರ, ಕರು ಹಾಕಾದ ಮೇಲೆ ತಾಯಿಯನ್ನು ಕರುವನ್ನು ಯಾವ ರೀತಿ ಪೋಷಣೆ ಮಾಡ್ತಾರೆ, ಹೇಗೆ ದಿವಸಕ್ಕೆ ಎಷ್ಟು ಲೀಟ್ರ್ ಹಾಲು ಇವರು ಡೈರಿಯಿಂದ ಹೋಗ್ತಾ ಇದೆ, ಎಲ್ಲಿಗೆ ಮಾರ್ತಾರೆ, ಎಷ್ಟು ರೂಪಾಯಿ ಇದೆ. ಸಾಮಾನ್ಯವಾಗಿ ಆಕಳ ಹಾಲಿಗೆ ಎಲ್ಲರಿಗೂ ಗೊತ್ತು, ಭಾಳಷ್ಟು ಡೈರಿಗಳಿದ್ದಾವೆ. ಎಮ್ಮೆ ಹಾಲಿಗೆ ಸಪ್ರೇಟ್ ರೇಟ್ ಇದೆಯಾ, ಹೇಗೆ ಏನು ಕತೆ, ಬರೀ ಹಾಲು ಮಾರ್ತಾ ಇದ್ದಾರೋ ಅಥವಾ ಬೇರೆ ಯಾವ್ದಾದ್ರು ಬೈ ಪ್ರಾಡಕ್ಟ್ಗಳನ್ನು ಮಾಡುವಂತಹ ಯೋಚನೆ ಇದೆಯೋ, ಮಾಡ್ತಾ ಇದ್ದಾರೋ, ಹೇಗೆ ಎತ್ತ ಏನು ಅಂತ ಇವತ್ತಿನ ಕಂತಿನಲ್ಲಿ ತಿಳ್ಕೊಂಡು ಬರೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ನಾವು ಹಿಂದಿನ ಕಂತುಗಳಲ್ಲಿ ಮೊದಲು ನಿಮ್ಮ ಪರಿಚಯ, ಈ ಡೈರಿ ಪರಿಚಯ, ಡೈರಿ ಹೆಂಗೆ ಬಂತು, ಯಾಕೆ ಬಂತು ಅಂತ ಹಿಡ್ಕೊಂಡು ಎಲ್ಲಾನು ಮಾಡಿಕೊಂಡು ಮೇವೇನು ಹಾಕ್ತೀರಿ, ಯಾವ್ದು ಹಾಕ್ಬೇಕು, ಯಾಕೆ ಹಾಕ್ಬೇಕು ಅದರೆಲ್ಲ ಮಾತಾಡ್ಕೊಂಡು ನಿಮ್ಮ ಡೈರಿಲಿ ಏನೇನು ಕೆಲಸಗಳಾಗ್ತಿತ್ತು ಅವೆಲ್ಲದ್ರ ಬಗ್ಗೆ ನಾವು ಮಾತಾಡಿದ್ವಿ. ಸರ್ ಈಗ ವ್ಯಾಕ್ಸಿನೇಷನ್ದು ನೀವು ಹೇಳ್ತಾ ಇದ್ರಿ, ಇದು ಬರ್ತೈತಿ ಕೊಡ್ತಾರೆ ಅಂತ. ಹೌದ್ರಿ. ಸಾಮಾನ್ಯ ವರ್ಷಕ್ಕೆ ಯಾವಾಗ ಕೊಡಬೇಕು, ಏನ್ ಕೊಡಬೇಕು ಅಂತ ಅಂದ್ಕೊಂಡ್ರೆ ಪ್ರಶಾಂತ್ ಸರ್ ಅದಾರ ಅವ್ರು ಹೇಳ್ತಾರೆ. ವ್ಯಾಕ್ಸಿನೇಷನ್ ಅಷ್ಟೇ ಮುಖ್ಯ. ಸ್ವಲ್ಪ ರೈತರು ಸ್ವಲ್ಪ ಕಾಳಜಿ ತಗೊಳ್ಳದೇ ಇರೋದು ಡಿವರ್ಮಿಂಗ್. ಹೌದ್ರಿ. ಸೊ ಈ ಡಿವರ್ಮಿಂಗ್ ಅನ್ನ ಯಾವಾಗ ಮಾಡಬೇಕು, ಯಾಕೆ ಮಾಡಬೇಕು, ಹೇಗೆ ಸರ್? ಸರ್ ಡಿವಾರ್ಮಿಂಗ್ ಮಾಡಿದ್ರಿಂತ ದನಗಳು ಹೆಲ್ದಿ ಇರ್ತಾವ್ರಿ. ಒಳಗ ಹೊಟ್ಟೆ ಒಳಗ ಜಂತ್ ಅದು ಅಂದ್ರ ಕರುಗಳು ಇದು ಬೆಳವಣಿಗೆ ಆಗಂಗಿಲ್ರಿ, ಮುಂದ ಸರಿಯಾಗಿ ಮೇವು ತಿನ್ನಂಗಿಲ್ಲ, ಅದಕ್ಕೆ ಭಾಳ ತೊಂದರೆ ಆಕ್ಕವ್ರಿ. ಹಂಗಾಗಿ ಒಂದೊಂದು ದನಗಳು ಪೇಲು ಆಕ್ಕವ್ರಿ. ಅದಕ್ಕಾಗಿ ಡಿವಾರ್ಮಿಂಗ್ ಕಂಪಲ್ಸರಿ ಮಾಡ್ಬೇಕ್ರಿ. ಈಗ ಕರುಗಳು ಇದ್ದಾಗ ಡಿವಾರ್ಮಿಂಗ್ ಹೇಗೆ ಮಾಡ್ಬೇಕು, ಯಾವಾಗ ಮಾಡ್ಬೇಕು? ಕರುಗಳು ಇದ್ದಾಗ ಒಂದ್ ತಿಂಗಳಿಗೆ ಒಮ್ಮೆ ಮಾಡ್ಬೇಕ್ರಿ. ಒಂದ್ ತಿಂಗಳಿಗೆ ದೊಡ್ಡ ಎಮ್ಮೆಗಳಿಗೆ, ದೊಡ್ಡ ಎಮ್ಮಿಗೆ ವರ್ಷಕ್ಕೆ 2 ಸಲ ಮಾಡ್ಬೇಕು. ವರ್ಷಕ್ಕೆ 2 ಸಲ. ಹೌದ್ರಿ. ಈ ಡಿವರ್ಮಿಂಗ್ ಗುಳಿಗೆನ ಲಿಕ್ವಿಡ್ ಹೆಂಗೆ ಏನ್ ಕೊಡ್ತಾರ? ಲಿಕ್ವಿಡ್ ಕೊಡ್ತಾರ್ರಿ, ಗುಳಿಗೆ ಕೊಡ್ತಾರ್ರಿ. ಅದ್ರ ಗೌರ್ಮೆಂಟ್ ಅಂತ ಯಾವ ಸಪ್ಲೈ ಇರ್ತೈತಿ ಅದನ್ನ ಕೊಟ್ಟಿರ್ತಾರ್ರಿ. ಸ್ವಲ್ಪ ಏನೋ ಅದ ಕಡಿಮೆ ಅನಿಸ್ತಂದ್ರ ನಾವು ಹೊರಗೆ ಮೆಡಿಕಲ್ ದಿಂತ್ರ ತಂದು, ಈ ಎಮ್ಮಿಗಳಿಗೆಲ್ಲ ನಾವು ಹೊರಗೆ ಮೆಡಿಕಲ್ ದಿಂತ್ರ ತಂದು ಮಾಡಿಸ್ತೀವಿ. ಕರಗಳಿಗೆ ಆಗುವಷ್ಟು ಬಂದಿರ್ತೈತ್ರಿ. ಇಲ್ಲಿ ಎಲ್ಲಾರಿಗೂ ಕೊಡೋದು ಆಗೋದಿಲ್ರಿ. ಅದಕ್ಕಾಗಿ ರೀ ದೊಡ್ಡ ದನಗಳಿಗೆ ಏನ್ ಕೊಡ್ತೀವ್ರಲ್ಲ, ಅವನ ಹೈಟೆಕ್ ಬುಲಾಸ್ ಅಂತ ಬರ್ತಾವ್ರಿ, ಅವನ ಹೊರಗಡೆ ಅಂಗಡಿ ತಂದು ಮಾಡಿಸ್ತೀವಿ. ಹೌದು, ವರ್ಷದಾಗ 2 ಸಲ ಮಾಡಿಸ್ತೀರಿ. ಹೌದ್ರಿ. ಆಮೇಲೆ ಇದು ಮೇನ್ ಆಗಿ ಸರ್ ಇದು ಚರ್ಮಗಂಟು ರೋಗ ಐತಿ. ಹೌದ್ರಿ. ಇತ್ತೀಚಿಗೆ ಬಾಳ ಕಾಡೈತಿ. ನಿಮ್ಗ ಸಮಸ್ಯೆ ಬಂದಿತ್ತು? ಇಲ್ಲ ರೀ, ಒಂದಕ್ಕೂ ಬಂದಿಲ್ರಿ. ನಮ್ಮಲ್ಲಿ ಆ ಟೈಪ್ ರೋಗದ ಒಂದೂ ಇಲ್ರಿ. ಇಲ್ಲ. ಅವಾಗೆಲ್ಲ ವ್ಯಾಕ್ಸಿನೇಷನ್ ಮಾಡ್ತೀವಿ. ಹೌದ್ರಿ, ವ್ಯಾಕ್ಸಿನೇಷನ್ ಬಂದದಿಂದ ಮಾಡಿಸಿದಿರಿ. ಅದಕ್ಕಿಂತ ಪೈಲ್ ಸಾಕಷ್ಟು ದನ ಅಲ್ಲಿ ಸತ್ತು ಇಲ್ಲಿ ಸತ್ತು ಹೇಳಿದ್ರಿ. ನಮ್ಮಲ್ಲಿ ಒಂದ್ 4-5 ಆಕಳು ಅದಾವ್ರಿ, ಯಾವಕ್ಕೂ ಏನೂ ಬಂದಿಲ್ರಿ. ಒಟ್ಟ ಅದ್ರ ತೊಂದರೆನ ಬಂದಿಲ್ರಿ. ನಾ ಇನ್ನೊಂದು ಕೇಳಿದ್ದು ಸರ್, ಏನಂದ್ರೆ ಗಬ್ಬ ಇದ್ದಿರುವಂತ ದನಗಳಿಗೆ ವ್ಯಾಕ್ಸಿನೇಷನ್ ಕೊಡಂಗಿಲ್ಲ ಅಂತ. ಅದು ಮುಗಿದ ಮೇಲೆ ಆಮೇಲೆ ಸೊ ಒಟ್ಟ ನಿಮ್ಗೆ ಚರ್ಮಗಂಟು ರೋಗದಲ್ಲಿ ಯಾವ್ದೇ ರೋಗದ್ದು ಅಂತ ಏನು ದೊಡ್ಡ ಸಮಸ್ಯೆ ಇಲ್ಲ. ಆಮೇಲೆ ಕೆಚ್ಚಲ ಬಾವಿಂದೂ ಹಸುಗಳಲ್ಲಿ ದನಗಳಲ್ಲಿ ಬಹಳ ಕಾಡ್ತವೆ. ಹೌದ್ರಿ, ಹಸುಗಳಿಗೆ ನಮಗೂ ತೊಂದ್ರೆ ಆಯ್ತಿರಿ ಅದರದಂತ್ರ. ಹಾಗಂತಲೇನ ಆಕಳ ಕಡಿಮೆ ಮಾಡಿ ಮತ್ತ ನಾವ್ ಎಮ್ಮಿ ಮಾಡಾಕ್ಬೇಕಂತ ಎಮ್ಮೆ ಇದು ಮಾಡಿರಿ ಅಂತ ಅನ್ಕೊಂಡು. ಸರಿ ಸರ್, ಓಕೆ. ಇದು ಒಂದಿಷ್ಟು ವ್ಯಾಕ್ಸಿನೇಷನ್ ಇವು ಆಯ್ತ್ರಿ. ಈಗ ನಾವು ಕರು ಇದ್ರದ್ದೇ ಬರುವ, ಈಗ ಎಮ್ಮೆ ಅದು ಹೀಟಿಗೆ ಬಂದೈತಿ, ಬೆದೆಗೆ ಬಂದೈತಿ ಅಂತ ನಿಮ್ಗೆ ಹೆಂಗ್ ಗೊತ್ತ? ನಮ್ಗೆ ಕೇಳೋ ಪ್ರಕಾರ ಈ ಆಕಳಾದ್ರೆ ಸ್ವಲ್ಪ ಕೂಗೋದು ಇವು ಜಾಸ್ತಿ ಮಾಡ್ತೀವಿ. ಹೌದ್ರಿ. ಎಮ್ಮೆ ಆತರ ಮಾಡಲ್ಲ. ಎಮ್ಮಿ ಒಳಗು ಒಂದೊಂದು ಕೂಗ್ತಾವ್ರಿ, ಜಾಸ್ತಿ ಇದನ್ನು ಅದರದು ಕಡಿಮೆ ರೀ. ಇದ್ರೊಳಗ ಅದ ಇದು ಬರ್ತೈತ್ರಿ, ಬಳಸತಾರ್ರಿ. ಅದಕ್ಕ ಅದು ಬರುವುದರಿಂದ ಅದನ್ನ ನೋಡ್ಕೊಂಡ ಇದನ್ ಮಾಡ್ತಾರ್ರಿ. ಅವ್ರ ಬಯ್ಯಾಗಳಿಗೆಲ್ಲ ತಿಳಿತೈತ್ರಿ. ಹೌದ್ರಿ. ಜಾಸ್ತಿ ಅದ್ರೊಳಗ ಬಾಳ ಇದು ಬೇಕ್ರಿ. ಮೇನ್ ಅಂದ್ರ ಈ ದನಗಳ ಸಾಕಣೆ ಮಾಡೋದ್ರೊಳಗ ಅಂದ್ರ ಮೇನ್ ಇಂಪಾರ್ಟೆಂಟ್ ಇದ್ದದ್ದ ಅದ ರೀ. ಟೈಮ್ ಸಿರಿ ಅದು ಸೀಮಂತ್ ಕರೆಕ್ಟ್ ಪ್ರೆಗ್ನೆನ್ಸಿ ಆಯ್ತಂದ್ರ ಯಾವ ದನದ ಇವ್ ಶೆಡ್ಡು ಲಾಸ್ ಆಗಂಗಿಲ್ಲ. ಹೌದ್ರಿ. ಯಾಕಂದ್ರ ವೇಸ್ಟ್ ನಾವ್ ಮೇವು ಹಾಕುದು ಇದು ಹಾಕುದು ತಪ್ಪೈತ್ರಿ. ನೆಕ್ಸ್ಟ್ ಅದಕ್ಕೆ ಬರ್ತಿದ್ದೆ ಸರ್. ಈಗ ಆಯ್ತು, ಈಗ ಒಂದು ಎಮ್ಮೆ ಬಳ ಹತ್ತೈತಿ. ಹೌದ್ರಿ. ಅದು ಬೀಳ ಅವ್ರಿಗೆ ಗೊತ್ತಾಗ, ಯಾಕಂದ್ರೆ ದಿವಸ ಎಲ್ಲ ನೋಡ್ತಾ ಇರ್ತಾರ, ಗೊತ್ತಾಗೈತಿ. ಅದು ಬೀಳ ಹತ್ತೈತಿ ಅಂದ್ಮೇಲಿಂದ ಏನ್ ಮಾಡ್ತಾರೆ, ಆ ಎಮ್ಮೆಗೆ ಆರೈಕೆ ಏನ್ ಮಾಡ್ತಾರೆ, ಏನ್ ಮಾಡ್ಬೇಕು, ಹೆಂಗ್ ಮಾಡ್ತಾರೆ? ಅದಕ್ಕ ಆದಷ್ಟು ತಂಪು ವಾತಾವರಣದಾಗ ಇಡ್ತಾರ್ರಿ. ಅದಕ್ಕ ಸೀಮನ್ ಮಾಡಿಸ್ತೀವ್ರಿ. ಸೀಮನ್ ಮಾಡಿಸಿ ಆದಷ್ಟು ತಂಪು ವಾತಾವರಣದಾಗ ಒಳ್ಳೆ ಒಂದ್ ಸ್ವಲ್ಪ ದುಬ್ಬದ ಮೇಲೆ ನೀರ್ ಗುಜ್ಜೋದು ಇದ್ ಮಾಡುದು, ಆದಷ್ಟು ತಂಪು ಇದನ್ ಮಾಡುದ್ರಿ. ಆವಾಗ ಸೀಮನ್ ಮಾಡಿಸ್ತಿಲ್ಲ, ಕೋಣನಾರು ಏರ್ಸೋದು, ಆ ಕೆಲ್ಸನು ಮಾಡಿಸ್ತೀರ. ಅದು ಹೇಳಿದ್ರೆ ನೀವು
ಬೆಳಗಿನ ಸಮಯದಲ್ಲಿ ಅಥವಾ ಹೌದ್ರಿ, ಬೆಳಗ್ಗೆ ಮಾಡಿಸ್ಬೋದ್ರಿ, ಇರ್ಲಿಕ್ಕಾರ ಸಾಯಂಕಾಲ ಪೂರ್ತಿ ತಂಪ ಟೈಮ್ದಾಗ ಮಾಡಬಹುದ್ರಿ. ಅದು ಬಿಸಿಲಾಗ ಮಾಡೋದ್ರಂತ್ರ ಅದ್ರ ಸಕ್ಸಸ್ ಕಡಿಮೆ ಆಗತ್ತೆ. ಹೌದು. ಆಮೇಲೆ ಅದ್ರದ್ದು ಮೈ ಟೆಂಪರೇಚರ್ ಕಡಿಮೆ, ಟೆಂಪರೇಚರ್ ಡೌನ್ ಇದ್ದಾಗ ಮಾಡ್ರನ ಅದ ಗಬ್ಬ ಪ್ರೆಗ್ನೆನ್ಸಿ ಕರೆಕ್ಟ್ ಹಿಡಿತೈತ್ರಿ. ಈಗ ನೀವು ಅಂದ್ರೆ ಸರ್ ಅದೇ ಫಸ್ಟ್ ನಿಮ್ಗೆ ಒಂದು 20-25 ದಿವಸದ ವಾಪಸ್ ಮತ್ತೆ ಬೆದೆಗೆ ಬಂದಿಲ್ಲ ಅಂದ್ರೆ ಗೊತ್ತಾಗ್ಬಿಡ್ತೈತೆ. ಹೌದ್ರಿ, ಅದು ಆಗೈತೆ, ಸಕ್ಸಸ್ ಆಗೈತೆ. ಗೊತ್ತಾಗೈತೆ. ಇಲ್ಲ ಅಂತಂದ್ರೆ 2-2.5 ತಿಂಗಳ ನೆಕ್ಸ್ಟ್ ಡಾಕ್ಟರ್ ಕರೆಸಿ ಚೆಕ್ ಮಾಡಿಸ್ತೇವ್ರಿ. ಚೆಕ್ ಮಾಡಿಸ್ತೀರಾ? ಈಗ 25 ದಿವಸಕ್ಕೆ ಅದು ಬೆದೆಗೆ ಬಂದಿಲ್ರಿ, ನೀವು ಸಿಮನ್ ಮಾಡ್ಸಿರೋ ಕೊಂಡ ನೆರ್ಸಿರೋ ಸಕ್ಸಸ್ ಆಗೈತ್ರಿ. ಹೌದ್ರಿ. ಆವಾಗ ಆ ಎಮ್ಮೆನ ಯಾವ ರೀತಿ ಕೇರ್ ಮಾಡ್ತೀರಾ, ಹೆಂಗೆ? ಸಕ್ಸಸ್ ಆತಂದ್ರ ಏನಿಲ್ರಿ, ಸ್ವಲ್ಪ ಹಾಲಿನ ಪ್ರಮಾಣ ಕಡಿಮೆ ಆಕೈತ್ರಿ ಅದ್ರದ. ಆನಂತರ ಅದಕ್ಕೆ ಸ್ವಲ್ಪ ಚಲೋ ಇದನ್ನ ವಿಟಮಿನ್ ಇವನದು ಹಾಕೋತು ಇದನ್ ಮಾಡ್ತೀರಿ. ಹೌದ್ರಿ. ಸೊ ಅದಕ್ಕೆ ಇದ್ರದ್ದು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಕೇರ್ ಮಾಡ್ಕೊಂಡು ಮಾಡ್ತೀರಾ ಅಂತ. ಹೌದ್ರಿ. ಸಕ್ಸಸ್ ಆಗಿ ಎಷ್ಟು ದಿವಸಕ್ಕೆ ಪೂರಾ ಹಾಲು ಬಂದಾಗ್ತೈತಿ, ಹೆಂಗೆ ಸರ್? ಒಂದೊಂದ್ 4 ತಿಂಗಳು ಸಕ್ಸಸ್ ಆದ್ದಿಂದ 4 ತಿಂಗಳಿಗೆ ಹಾಕವ್ರಿ, 5 ತಿಂಗಳು ಹಾಕವು, 6 ತಿಂಗಳ ಮಟ. ಸರ್ ಇದು ಒಂದಾಯ್ತು. ಈಗ ನೆಕ್ಸ್ಟ್ ಅದು ಎಷ್ಟು ತಿಂಗಳು ಆದ್ಮೇಲೆ ಕರು ಹಾಕಕ್ ಇದ್ ಬರ್ತೈತಿ, ಹೆಂಗೆ? ಇದು ಎಮ್ಮಿ ಒಳಗ 10 ತಿಂಗಳು ಆಗ್ಬೇಕ್ರಿ. 10 ತಿಂಗಳು ರೀ. ಆಕಳಾದ್ರ 9 ತಿಂಗಳು. ಹೌದ್ರಿ. ಎಮ್ಮಿ ಆದ್ರ 10 ತಿಂಗಳಿಗೆ ಕರು ಆಗ್ತದೆ. ಸೊ ನೀವು 4 ದಿನ ಹೆಚ್ಚ ಕಡಿಮೆ ಆಕೈತ್ರಿ. ಸೊ ನೀವು ಅದನ್ನ ಡೇಟ್ ಎಲ್ಲ ನೋಡಿ ಇಟ್ಕೊಂಡು. ಹೌದ್ರಿ, ಕಂಪಲ್ಸರಿ ಪ್ರೆಗ್ನೆನ್ಸಿ ಮಾಡಿ ಟೈಮ್ದಾಗ ಕಂಪಲ್ಸರಿ ಡೇಟ್ ಬರ್ದಿರ್ತೀರಿ. ಹೌದ್ರಿ. ಈಗ ಅದು ಕರು ಹಾಕಕ್ ಬಂದೈತಿ ಅಂತಂದ್ರೆ ಅಲ್ಲಿ ನೀವು ಏನೇನೆಲ್ಲ ಮುಂಜಾಗ್ರತೆ ವಹಿಸ್ತೀರಿ, ಹೆಂಗ್ ಕೇರ್ ಮಾಡ್ತೀರಿ, ಏನ್ ಮಾಡ್ತೀರಾ ಸರ್? ಅದನ್ನ ಆದಷ್ಟು ಈ ಜಾಸ್ತಿ ದನಗಳೊಳಗಿಂದ ತೆಗೆದು ಒಂದು ಸಪ್ರೇಟ್ ಕಟ್ತೀವ್ರಿ. ಅದನ್ನ ಸಪ್ರೇಟ್ ಕಟ್ತೀವ್ರಿ. ಸ್ವಲ್ಪ ಮೇವು ಇದನ್ನ ಮೇಂಟೈನ್ ಹಾಕುದ್ರಿ. ಅದಕ್ಕ ಮೇಂಟೈನ್ ಅಂದ್ರೆ ಯಾವ ತರ ಸರ್? ಕಮ್ಮಿ ಹಾಕ್ಬೇಕ್ರಿ, ಭಾಳ ಜಾಸ್ತಿ ಹಾಕಂಗಿಲ್ರಿ. ಆದಷ್ಟ ಹೆಲ್ದಿ ಆಗಿರ್ಬೇಕ್ರಿ. ಹೌದ್ರಿ. ಸ್ವಲ್ಪ ಕಮ್ಮಿ ಹಾಕುದ್ರಿ. ಅದ್ರಷ್ಟು ಇದ್ದಿದ್ರಾಗ ವಿಟಮಿನ್ ಜಾಸ್ತಿ ಸಿಗುವಂತದ್ ಹಾಕ್ಬೇಕು. ಯಾವ ಮೇವು ಹಾಕ್ತೀರಾ ಆ ಟೈಮ್ದಾಗ? ಜಾಸ್ತಿ ಒಣ ಮೇವು ಜಾಸ್ತಿ. ಹೌದ್ರಿ, ಒಣ ಮೇವು ಜಾಸ್ತಿ ಹಾಕ್ತಿರಿ, ಹಸಿ ಮೇವು ಕಮ್ಮಿ ಹಾಕ್ತಿರಿ. ಸೊ ಆ ತರದ ಸಪ್ರೇಟ್ ಆಗಿ ಅದ ಇಳದಿಂದ ಕರು ಹಾಕಿದ್ದಿಂದನು 1 ವಾರದ ಮಟ್ಟ ನಾವು ಹಸಿ ಮೇವು ಹಾಕಂಗಿಲ್ಲ. ಅದಕ್ಕೆ ನೆಕ್ಸ್ಟ್ ಬರುವ ಸರ್. ಈಗ ಓಕೆ, ಈಗ ಅದು ಕರು ಹಾಕ್ಬೇಕು ಅಂತಂದ್ರೆ ಅದೊಂದು ಫುಲ್ ಪ್ರೋಸೆಸ್ ನಮಗೆ ಎಕ್ಸ್ಪ್ಲೇನ್ ಮಾಡ್ತೀರಾ, ಹೇಗೆ ಕರು ಹಾಕತ್ತೆ, ಏನು ಹೇಗೆ ಅಂತ? ಕರು ಒಂದೊಂದ ಒದರ್ತಾವ್ರಿ, ಇದನ್ ಮಾಡ್ತಾವು. ಆ ಟೈಮ್ದಾಗ ಇವ್ರು ನಮ್ಮ ಬಯ್ಯಾಗಳದು ನೋಡಿ ಅದಕ್ಕೆ ಏನ್ ಮಾಡ್ಬೇಕು ಏನ ಅದ ಆಟೋಮೆಟಿಕ್ ತಾಣ ಬರ್ತಾವ್ರಿ ಕರು. ಒಂದೊಂದ್ ಸ್ವಲ್ಪ ತೊಂದ್ರೆ ಇರ್ತಾವು. ಹಂಗೇನ್ರ ತೊಂದ್ರೆ ಇದ್ರೆ ಎಲ್ಲ ಗ್ಲೌಸ್ ಅದು ತಂದ್ ಇಟ್ಟಿರ್ತೀರಿ ಅವ್ರಿಗೆ. ಗ್ಲೌಸ್ ಹಾಕೊಂಡು ಅದನ್ನ ಏನ್ ಮಾಡ್ಬೇಕು, ಅವರು ಎಲ್ಲಾ ಟ್ರೈನಿಂಗ್ ಅದಾರ್ರಿ. ಅವರು ಎಲ್ಲಾ ಇದನ್ ಮಾಡ್ತಾರ್ರಿ. ಏನೋ ಅಷ್ಟು ಮೀರಿ ತೊಂದ್ರೆ ಇದ್ದಾರ ಡಾಕ್ಟರ್ಗಳಿಗೆ ಫೋನ್ ಮಾಡ್ತೀವಿ. ಅವ್ರ ಡಾಕ್ಟರ್ಗಳು ಬಂದು ಇದನ್ ಮಾಡ್ತಾರ್ರಿ. ಹೌದ್ರಿ. ಇದು ಕರು ಹಾಕುದಾಯ್ತು ಸರಿ. ಕರು ಹಾಕಿದ ಮೇಲೆ ಇಮ್ಮಿಡಿಯೇಟ್ ಆಗಿ ಏನೇನ್ ಮಾಡ್ಬೇಕು? ಅದು ತಾಯಿಗಿರ್ಬೋದು ಕರುಗಿರ್ಬೋದು, ಎರಡಕ್ಕೂ. ಕರು ಹಾಕಿದ ಮೇಲ್ರಿ ತಾಯಿಗೆ ಸ್ವಲ್ಪ ಗರಂ ಆಗುವಂತದ ಇದನ್ ಕೊಡ್ಬೇಕ್ರಿ, ಬಿಸಿ ನೀರ ಕುಡಿಸ್ಬೇಕ್ರಿ. ಆನಂತರ ಸ್ವಲ್ಪ ಬಿಸಿ ನೀರ್ಲೇನ ಮೈ ತೊಳಿಬೇಕ್ರಿ. ಮುಂದ ಸ್ವಲ್ಪ ಬೆಲ್ಲ, ಈ ಗೋಧಿ ತೌಡ ಜಾಸ್ತಿ ಹಾಕ್ಬೇಕ್ರಿ. ಈ ಹತ್ತಿ ಕಾಳು ಹಿಂಡಿ ಇದನ್ನ ಹಾಕುವಂಗಿಲ್ರಿ. ಗೋಧಿ ಬೂಸ ಹಾಕ್ಬಹುದ್ರಿ. ಆನಂತರ ಬೆಲ್ಲ ಜಾಸ್ತಿ ಹಾಕ್ಬೇಕ್ರಿ. ಬೆಲ್ಲ ತಿನ್ಸ. ಬೆಲ್ಲ ಯಾಕೆ ಸರ್ ತಿನ್ಸೋದು? ಬೆಲ್ಲದಿಂತ್ರ ಕ್ಯಾಲ್ಸಿಯಂ ಹೆಚ್ಚಾಗಿ. ಆನಂತರ ಕರನ ಸ್ವಲ್ಪ ಅದರ ತಾಯಿ ಎತ್ತಕ್ ಬಿಟ್ರ ಅದೆಲ್ಲ ನೆಕ್ಕಿ ಕ್ಲೀನ್ ಮಾಡ್ತೈತ್ರಿ. ಅದಕ್ಕ ಅದ್ರ ಮಗುವಿಂದ ವಾಸನೆನೂ ಸಿಗತೈತ್ರಿ. ಹೌದ್ರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ.
ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸೊ ಇದಿಷ್ಟು ನೀವು ಕರು ಹಾಕಿದ್ ಇಮಿಡಿಯೇಟ್ ಆಗಿ ಮಾಡ. ಹೌದ್ರಿ. ಅದಾದ್ರೆ ಈಗ ಹೆಂಗಿದ್ರೆ ಸಪರೇಟ್ ಆಗಿ ಒಂದ್ ಕಡೆ ಇಟ್ಟಿರ್ತೀವಿ. ಹೌದ್ರಿ. ಒಂದು ವಾರದ ಮಟ್ಟ ಸಪರೇಟ್ ಇರ್ತೈತ್ರಿ ಅದು. ಅಲ್ಲಿ ನೀವು ಈ ತಾಯಿಗೆ ಮೇನ್ ಆಗಿ ಅಲ್ಲಿ ಈಗ ಹೆಂಗ್ ಕರು ಹಾಕದ್ಮೇಲೆ ನೀವು ತಿನ್ನೋದು, ಕೊಡೋದು, ಆಹಾರ ಪದ್ಧತಿ ಎಲ್ಲದೂ ಬದಲು ಮಾಡ್ಬೇಕು. ಹೌದ್ರಿ, ಬದ್ಲಿ ಮಾಡೋದು. ಏನೇನ್ ಬದಲು ಮಾಡ್ತೀರಾ? ಹೆಂಗೆ? ಹಸಿ ಮೇವ್ ಹಾಕಂಗಿಲ್ರಿ. ಹಸಿ ಮೇವ್ ಒಟ್ಟ ಹಾಕಂಗಿಲ್ರಿ. ಒಂದು ವಾರದ ಮಟ್ಟ ಹಸಿ ಮೇವ್ ಹಾಕಂಗಿಲ್ರಿ. ಆದಷ್ಟು ಫೀಡ್ ಕಮ್ಮಿ ಹಾಕುದ್ರಿ. ಫೀಡ್ ಕಮ್ಮಿ ಹಾಕುದ್ರಿ. ಯಾಕೆ ಸರ್ ಅದು? ಫುಡ್ ಆತು ಫೀಡ್ ಆತು ಸ್ವಲ್ಪ ಕಮ್ಮಿ ಹಾಕುದ್ರಿ. ಅಂದ್ರ ಬಾಳ ಜಾಸ್ತಿ ಹಾಕುದ್ರಿ ಅಂದ್ರ ಅದ್ರೊಳಗ ಒಂದ್ ಸ್ವಲ್ಪ ಇದು ಈ ಟೈಪ್ ಅದ ಇದು ಬರ್ತೈತ್ರಿ. ಆ ಪ್ರಾಬ್ಲಮ್ ಆಕಾವ. ಆದಷ್ಟು ಎಷ್ಟ ಮೇಂಟೈನ್ ಇರ್ತಾವ ಅಷ್ಟು ಚಲೋ ಇರ್ತೈತ್ರಿ, ಹೆಲ್ದಿ ಇರ್ತೈತಿ. ಸೊ ಅದನ್ನ ಸೂಕ್ಷ್ಮವಾಗಿ ಕೇರ್ ತಗೋಬೇಕ್ರಿ. ಆದಷ್ಟು ಒಂದು ವಾರದ ಮಟ್ಟ ಕಂಪಲ್ಸರಿ 2 ಟೈಮು 2 ಟೈಮು 3 ಟೈಮು, ಬೇಸಿಗೆ ಇರ್ತಾರ 4 ಟೈಮು ಬಿಸಿನೀರ ಕುಡಿಸೋದ್ರಿ. ಹೌದ್ರಿ. ಸೊ ಅಷ್ಟೆಲ್ಲ ಕೇರ್ ಮಾಡ್ಬೇಕು. ಹೌದ್ರಿ. ಈಗ ಕರು ಹಾಕಿದ ಮೇಲೆ ಕರುಗ್ ತೊಂದರೆ ಆಗಿದ್ದು, ತಾಯಿಗೆ ತೊಂದರೆ ಆಗಿದ್ದು, ಅಥವಾ ಏಳ್ಲಾರ್ದೆ ಹೋಗಿದ್ದು, ಆತರ ಸಮಸ್ಯೆ ಏನಾದ್ರು ಇತ್ತ? ಯಾವಾರ ಒಂದ್ ಆಗಿರ್ತಾವ್ರಿ. ಹತ್ರಾಗ ಒಂದ್ ಹಂಗೇನ್ರ ಆದ್ರ ಡಾಕ್ಟರ್ನ ಕರೆಸಿರ್ತೀವ್ರಿ. ಸ್ವಲ್ಪ ಒಂದೊಂದ್ ಮಿಲ್ಕ್ ಫೀವರ್ ಅಂತೇಳಿ ಒಂದು ಹಾಲಿನ ಜ್ವರ ಬರ್ತೈತಿ. ಅದ್ ಬತ್ತಂದ್ರ ಸ್ವಲ್ಪ ಒಂದೊಂದ್ ತೊಂದರೆ ಆಕಾವ್ರಿ. ಅವಾಗ ಕ್ಯಾಲ್ಸಿಯಂ ಅದು ಹಚ್ಚಿ ಇದನ್ನ ಮಾಡಿ ಇಂಪ್ರೂವ್ ಮಾಡ್ತೀವಿ. ಜ್ವರ ಅಂದ್ರೆ ಏನು ಸರ್? ಹೆಂಗೆ ಅದು? ಅದ ಏನೋ ಒಂದ ಥಂಡಿ ಟೈಪ್ ಬರ್ತೈತ್ರಿ. ಅದ ಮನುಷ್ಯರಿಗೆ ಥಂಡಿ ಅತಾರಲ್ಲ, ಥಂಡಿ ಜ್ವರ ಆತಾರ್ರಿ. ಆ ಟೈಪ್ ಅದಕ್ಕೆ ಹಾಲಿನ ಜ್ವರ ಅಂತೇಳಿ ಬರ್ತೈತ್ರಿ. ಅದು ಬತ್ತಂದ್ರ ಅದ ಒಂದಿಟ ಹಾಲ್ ಜಾಸ್ತಿ ಹಿಂಡುದ್ರಿಂತ ಬರ್ತೈತಾರ್ರಿ. ಅದ ಬತ್ತಂದ್ರ ಸ್ವಲ್ಪ ತೊಂದ್ರೆ ಆಕಾವ್ರಿ. ಆದಷ್ಟು ಅವ್ ಬರ್ಲಾರ್ದಂಗ ನೋಡ್ಕೋದ್ರಿ ನಾವು. ಅದಕ್ಕ ಗರಂ ಇದನ್ನ ಕೊಟ್ಕೋತಿದ್ರಿ ಆ ತೊಂದ್ರೆ ಬರಂಗಿಲ್ರಿ. ಹಸಿ ಮೇವ್ ಹಾಕೋದ್ರಿಂತ ತೊಂದ್ರೆ ಬಾಳ ಬರ್ತೈತಿ. ಹೌದ್ರಿ. ಸರಿ, ಈಗ ಅದು ತಾಯಿ ಜೊತೆಗೆ ಕಟ್ಟಿರ್ತೀರಿ. ಹೌದ್ರಿ. ಎಷ್ಟು ದಿನದ ಮಟ್ಟ ತಾಯಿ ಜೊತೆಗೆ ಇರತ್ತೆ? ಎಷ್ಟು ದಿನದ ಮಟ್ಟ ತಾಯಿ ಹಾಲೆ ಕುಡಿಯತ್ತೆ? ಒಂದ್ ವಾರ ಅಂತೂ ಕಂಪ್ಲೀಟ್ ತಾಯಿ ಜೊತೆನೆ ಇರ್ತೈತ್ರಿ. ಅದ ಒಂದ್ ವಾರ ಆದಿಂದ ಇದನ್ನ ತಾಯಿನ ಒಂದ್ ಲೈನ್ ಹಾಕಿದ್ವಿ ಅಂದ್ರ ಅದ್ರ ಹಿಂದ ಅದ ಇರ್ತೈತ್ರಿ. ಅದ್ರ ಹಿಂದಿನ ಸೈಡ್, ಬ್ಯಾಕ್ ಸೈಡ್ ಅದ ಕಟ್ಟಿರ್ತೀವ್ರಿ. ಆದ್ರ ಅದ ತಾಯಿ ಹಾಲಂತೂ ಕಂಪ್ಲೀಟ್ ಅದ ಹಾಲ್ ಬಿಡುವವರೆಗೂ ತಾಯಿ ಹಾಲು ಕುಡಿಯತ್ತವ್ರಿ. ನಾವು ಕಂಟಿನ್ಯೂ ತಾಯಿ ಹಾಲು ಕುಡಿಸ್ತೀವಿ. ಎಷ್ಟು ತಿಂಗಳು ಹೆಂಗೆ ಸರ್ ತಾಯಿ ಹಾಲು ಕುಡಿಸೋದು? ತಾಯಿ ಹಾಲು ಆದ್ರೆ ಹೇಳ್ತಂದ್ರಲ್ಲ, ಅದು ಎಮ್ಮಿ 5-6 ತಿಂಗಳು ಹಿಂಡಿತಂದ್ರ 6 ತಿಂಗಳು ತಾಯಿ ಹಾಲು ಕುಡಿತೈತ್ರಿ. ಆದ್ರ ರೀ ಒಂದ್ 3 ತಿಂಗಳ ಮಟ ಒಂದ್ ಪ್ರಮಾಣ ರೀ, 1 ತಿಂಗಳ ಮಟ ಒಂದ್ ಪ್ರಮಾಣ ರೀ. ಆ ಟೈಪ್ ಕುಡಿಸ್ತೀರಿ. ಒಂದ್ 2 ತಿಂಗಳ ಮಟ ಅದಕ್ಕೆ ಮೇವು ತಿನ್ನಾಕ ಆಗಂಗಿಲ್ರಿ. ಆ ಟೈಮ್ದಾಗ ಹಾಲು ಜಾಸ್ತಿ ಕುಡಿಸ್ತೀರಿ. ಸ್ವಲ್ಪ ಮೇವು ತಿನ್ನಾಕೈತಾರ, ಸ್ವಲ್ಪ ಹಾಲಿನ ಪ್ರಮಾಣ ಕಡಿಮೆ ಮಾಡಬಹುದ್ರಿ. ಈಗ ಮೇವು ತಿನ್ನಬೇಕು ಅಂತಂದ್ರೆ ಕರುಗೆ, ಈಗ ತಾಯಿಗಂತೂ ನೀವು ಹೇಳಿದ್ರಿ ಹೆಂಗೆ ಮಾಡ್ತೀರಿ ಏನ್ ಮಾಡ್ತೀರಿ ಅಂತ. ಕರುಗೆ ಮೇವು ಶುರು ಮಾಡ್ತು ಅಂದಾಗ ಯಾವ ತರ ಮೇವು ಕೊಡ್ತೀರಿ, ಯಾವ್ದು ಕೊಡ್ತೀರಿ, ಯಾವ್ದು ಕೊಡಬಾರದು? ಸ್ವಲ್ಪ ಮಿದುವಣ ಮೇವು ಬೇಕ್ರಿ. ಅದ್ ಕರಿಗೆ ಬಾಯಿಗೆ ಕರಿಯುವಂತದು ಬಾಳ ಒಣ ಮೇವು ಹಾಕಿರ ತಿನ್ನಾಕ ಆಗಂಗಿಲ್ರಿ. ಆದಷ್ಟ ಹಸಿದು ಒಂದಿಟ್ಟು ಮಿದುವಣ ಮೇವು ಹಾಕ್ಬೇಕ್ರಿ. ಸ್ವಲ್ಪ ಅದ್ರ ಮೇಲೆ ಗೋಧಿ ಬೂಸ ಹಾಕಿದ್ರ ತಿಂತಾವ್ರಿ ಮೇವು. ರೂಢಿ ಬೀಳ್ತೈತಿ. ರೂಢಿ ಬೀಳ್ತೈತಿ. ಹೌದು.
ಈಗ ಅಕಸ್ಮಾತ್ ಅದಾದ್ರೆ ಹೆಣ್ಣು ಕರುನೇ ಆಗಿತ್ತು ಅಂತಂದ್ರೆ ಹೌದು. ನೀವೇನೆ ಸಾಕಿ ದೊಡ್ಡ ಮಾಡ್ತೀರಾ, ಇಲ್ಲೇ ಇಟ್ಕೊಂತೀರಿ? ಕೆಲವೊಂದ್ ಇಟ್ಕೊಯ್ತಿವ್ರಿ, ಎಲ್ಲಾ ಇಟ್ಕೊಳಕ್ ಆಗಂಗಿಲ್ರಿ. ನಮಗೂ ಬಾಳ ಅಕ್ಕಾವ್ರಿ. ಕೆಲವೊಂದ್ ಇಟ್ಕೊಯ್ತಿವ್ರಿ, ಕೆಲವೊಂದ ಬೇರೆ ರೈತರು ಹಿಂಗ ಆಜು ಬಾಜುದವ್ರು ಬಂದ ನಮ್ಮಲ್ಲಿ ಗ್ಯಾರಂಟಿ ಕರ ಇರ್ತಾವ ಅಂತ ಹೇಳ್ರಿ ಬಂದ್ ತಗೊಂಡು ಹೋಗ್ತಾವ್ರಿ. ಆ ಟೈಪ್. ಇದು ಹೆಣ್ಣಾದ್ರಿ. ಗಂಡಾದ್ರೆ ಏನ್ ಮಾಡ್ತೀರಿ? ಹೆಂಗ ಗಂಡ ಆದ್ರ ಅದನ್ನು ಹಾಲು ಬಿಡು ಮಟ ಅಂತೂ ಇಟ್ಕೊಳತ್ತೀರಿ. ಇಟ್ಕೊಳ್ಳೇಬೇಕು. ಹೌದ್ರಿ. ಹಾಲು ಬಿಡುದು ಮುಗುದಿಂದ ಏನೈತ್ರಿ, ಅದನ್ನ ಕೆಲವೊಬ್ರ ಹಿಂಗ ಜೋಪಾನ ಮಾಡೋರು ಒಯ್ತಾರ್ರಿ. ಕೆಲವೊಂದ್ ಇದಕ್ಕೂ ಹಾಕೈತ್ರಿ ಅದನ್ನ ಕೊಟ್ಬಿಡ್ತೀರಾ? ಹೌದ್ರಿ. ಇದು ಆಯ್ತು ಸರ್. ಈಗ ಕರು ಬಗ್ಗೆ ಕೇರ್ದು ಆಯ್ತು. ನೆಕ್ಸ್ಟ್ ಈಗ ಹಾಲ್ ಕರೆಯೋದಕ್ಕೆ ಬಂದ್ರೆ ಈ ಇವ್ರ ಬಯ್ಯಾಗಳೇ ಸರ್ ಸಾಮಾನ್ಯವಾಗಿ ಒಂದ್ ಎಮ್ಮೆ ಹಾಲ್ ಕರಿಯಕ್ಕೆ ಎಷ್ಟು ಹೊತ್ತು ಬೇಕಾಗತ್ತೆ? ಒಂದು ಎಮ್ಮೆ ಹಾಲ್ ಕರಿಯಾಕ 2 ರಿಂದ 3 ಮಿನಿಟ್ ಅದು ಬೇಕ್ರಿ. 2 ರಿಂದ 3 ಮಿನಿಟ್ ಲಾಸ್ಟ್ ಏನೋ ಬಾಳ ಎಂಟೈತಿ ಅಂದ್ರ 4 ಮಿನಿಟ್ ತಕ ಇದ್ ಮಾಡ್ತಾರೆ. ಈಗ ನಾವು ಜಾಸ್ತಿ ಟೈಮ್ ಕರಿಯೋದ್ರಂತ್ರ ಹಾಲಿನ ಪ್ರಮಾಣ ಕಡಿಮೆ ಆಗತ್ತೆ. ಹೌದ್ರಿ. ಎಷ್ಟು ಜಲ್ದಿ ಕರಿತೀರಿ ಅಷ್ಟ ಹಾಲಿನ ಪ್ರಮಾಣ ಜಾಸ್ತಿ ಇರ್ತೈತಿ. ಬಾಳ ತಕ ನೀವು ಕರಿಯಾಕೈತಿರಿ ಅಂದ್ರ ಅರ್ಧ ಹಾಲು ರಿಟರ್ನ್ ಆಗ್ತೈತಿ. ಈಗ ನಾವು ಕೇಳಿದ ಪ್ರಕಾರ ಏನಂದ್ರೆ ಈಗ ಹಾಲ್ ಕರೆಯೋ ಮಷೀನ್ ಐತಲ್ಲ ಸರ್, ಅದು ಹಸುಗಳಿಗೆ ಹಾಲ್ ಕರೆಯೋದು ಬಂದೈತೆ, ಎಮ್ಮೆ ಹಾಲ್ ಕರಿಯಾಕು ಬೇರೆ ಟೈಪಿಂದ ಏನೋ ಬಂದೈತೆ ಅಂತ ಐತ್ರಿ. ಎಮ್ಮಿ ಹಾಲ್ ಕರಿಯಾಕು ಮಷೀನ್ ಐತ್ರಿ. ಆದ್ರ ಅದ್ರದ್ದು ಅಷ್ಟೇ ಸಕ್ಸಸ್ ಇಲ್ರಿ. ಎಮ್ಮಿಗಳೊಳಗ ಸಮಾಧಾನ ದನ ಕಡಿಮೆ ರೀ. ಇವು ಒದಿದು ಇದನ್ ಮಾಡುದು ಈ ಟೈಪ್ ದನ ಬಾಳ ಇರ್ತಾವ್ರಿ ಎಮ್ಮಿಗಳಾಗ್ರಿ. ಅದಕ್ಕಾಗಿ ಮಷೀನ್ ಅಷ್ಟೇನ ನಮಗ ಸಕ್ಸಸ್ ಅನ್ಸಿಲ್ರಿ. ಆಕಳಿಗೆ ಯೂಸ್ ಮಾಡಿದೀವಿ ನಾವು, ಆದ್ರೆ ಎಮ್ಮಿಗಳಿಗೆ ಮಷೀನ್ ತಗೊಂಡ್ರಿ. ಆಮೇಲೆ ಎಮ್ಮೆ ಸಾಕಿದವ್ರು ನಾವು 1-2 ಸಾಕಿದವ್ರು ಜಾಸ್ತಿ ಸಿಕ್ಕಿಲ್ಲ ನಮ್ಗ. 1-2-3 ಸಾಕಿದವ್ರದ್ದು ಕಂಪ್ಲೇಂಟ್ ಏನಂದ್ರೆ ಎಮ್ಮಿದ್ ಹಾಲ್ ಕರೆಸ್ಬೇಕು, ಹಾಲ್ ಕರಿಬೇಕು ಅಂದ್ರೆ ಬಹಳ ದೊಡ್ಡ ಜಗ್ಗಾಟ ಅದು. ಅಂದ್ರೆ ಹೆಂಗಂದ್ರೆ ಈಗ ಯಾರೋ ಒಬ್ಬ ಈ ಎಮ್ಮೆಗೆ ಹಾಲ್ ಕರಿತಿದ್ರೆ ಅವನ ಹೋಗ್ಬೇಕು, ಬೇರೆ ಮತ್ತೊಬ್ಬ ಹೋದ್ರೆ ಕರೆಯಂಗಿಲ್ಲ. ಒಂದೇದು ಕೊಡಂಗೆ ಸರ್, ಹಿಂಗ್ ಮಾಡ್ತಾ ನಿಂತು ಬಿಡ್ತಾರೆ. ಅದೊಂದು ಒದಿಯೋದ್ ಸಮಸ್ಯೆ ಜಾಸ್ತಿ ಅಂತ ಎಲ್ಲ ಹೇಳ್ತಿದ್ರು. ಅದು ಹೌದಾ ಇರೋದು ನಿಮ್ಗೆ? ಹೌದ್ರಿ, ಅದು ಕರೆಕ್ಟ್ ರೀ ಆ ಟೈಪ್. ಯಾಕಂದ್ರೆ ಇವ್ರ 2-3 ಮಂದಿ ಬಯ್ಯಾಗಳು ಇದ್ರು ಅವ್ರ ಒಬ್ರಿಗೆ 10 ಎಮ್ಮೆ 15 ಎಮ್ಮೆ ಹಿಂಗ್ ಒಬ್ಬೊಬ್ರು ಅವ್ರವ್ರು ಸಪರೇಟ್ ಇರ್ತಾವ್ರಿ. ಅವ್ರ ಹೆಂಡ್ತಾರ್ರಿ. ಏನೋ ಅವ್ರು ಊರಿಗೆ ಹೋಗೋ ಟೈಮ್ದಾಗ ಅದು 1 ದಿನ 2 ದಿನ ಹಿಂಗ ಒಂದೊಂದ್ ತಿಂಗಳು ಊರಿಗೆ ಹೋಗ್ತಾರ್ರಿ. ಅವ್ರು ಹೋಗೋದಾರ ಮತ್ತೊಬ್ಬರನ್ನ ತಂದಿರ್ತಾರ. ಅವ್ರನ್ನ 1 ದಿನ 2 ದಿನ ಕುಂಡ್ರಿಸಿ ಟ್ರೈ ಮಾಡಿ ಆ ನಂತರ ಬಿಟ್ಟು ಹೋಗ್ತಾರ. ಆ ಟೈಪ್ ತೊಂದ್ರೆ ಇರತೈತ್ರಿ. ನಾನೇ ಹೋಗೋದು ಕೆಸ್ಲಿ ಕೈ ಹಾಕಿ ನನಗೆ ಹೌದ್ರಿ, ಒದಿತೈತ್ರಿ. ಹೌದ್ರಿ. ಹೊಸ ಮನುಷ್ಯರು ಬಂದ್ರ ಇದನ್ ಮಾಡ್ತೈತಿ. ಒಂದು ಆಮೇಲೆ ಗಾಬರಿ ಆದ್ರೆ ಈಗಂದ್ರೆ ಈ ಹಾಲು ಕರಿಯೋ ಟೈಮ್ ಅಲ್ಲಿ ಜಾಸ್ತಿ ಗಲಾಟೆ ಗೌಜು ಇದ್ರೆ ಕೊಡಲ್ಲ ಹಾಲು ಅನ್ನೋದು ಐತಿ. ಹೌದಾ? ಹಾಲಿನ ಪ್ರಮಾಣ ಕಡಿಮೆ ಆಕತ್ರಿ. ಕೆಲವೊಂದ್ ಹಾಲು ಕೊಡಂಗಿಲ್ರಿ. ಆದಷ್ಟು ದನಗಳಿಗೆ ರೆಸ್ಟ್ ಬೇಕ್ರಿ. ಶಾಂತವಾಗಿರ್ಬೇಕು. ಹೌದ್ರಿ. ಎಷ್ಟು ಶಾಂತ ಇರ್ತೈತಿ ಅಷ್ಟ ದನಗಳು ಹಾಲು ಹೆಚ್ಚಿನ ಪ್ರಮಾಣ ಕೊಡ್ತೈತಿ. ನಾವು ದಿನದ 24 ಗಂಟೆನು ಮೇವು ತಿನ್ಸ್ಕೊತಿದ್ರೆ ಹಾಲು ಕೊಡಂಗಿಲ್ರಿ. ಅದಕ್ಕೊಂದ ಟೈಮ್ ಐತ್ರಿ, 2 ರಿಂದ 3 ಗಂಟೆ ರೀ. ಅಷ್ಟ ಟೈಮ್ದಾಗ ಹಾಲು ಕೊಡ್ಬೇಕು. ಇದನ್ನ ಮೇವು ಕೊಡ್ಬೇಕ್ರಿ. ನಾವು ಏಕ ಮೇವು ಕೊಡೋದ್ರಂತ ಅದಕ್ಕೇನು ಉಪಯೋಗ ಇಲ್ರಿ. ಹೌದು. ಸೊ ಇಷ್ಟೊಂದು ಮುಂಜಾಗ್ರತೆ ಕ್ರಮ ವಹಿಸ್ಬೇಕು. ಎಮ್ಮೆ ಸಾಕಿರೋದು ಸಾಧಾರಣ ಅಲ್ಲ, ಅದ್ರ ಬಗ್ಗೆ ಹಾಲು ಕರೆದಾಗೆ. ಒಂದು ಮುರ್ರಾ ಎಮ್ಮೆ ಒಂದು ದಿವಸಕ್ಕೆ ಎಷ್ಟು ಲೀಟರ್ ಹಾಲು ಕೊಡ್ತೈತಿ ಅಂದ್ರೆ ಸರ್ ಹೇಗೆ? ಎಮ್ಮಿ ಇದ್ರ ಜಾತಿ ಕರೆಕ್ಟ್ ಇದ್ರ ಮ್ಯಾಗ್ರಿ. ಅದ್ರ ತಾಯಿ ಇದ್ರ ಮ್ಯಾಗ ಬಳವಳಿ ಮ್ಯಾಗ ಬಂದಿರ್ತೈತ್ರಿ. 8 ಲೀಟರ್ ಕೊಡ್ತಾವ್ರಿ, 9 ಲೀಟರ್ ಕೊಡ್ತಾವ, 10 ಲೀಟರ್ 15 ಲೀಟರ್ ತಕ ಅದಾವ್ರಿ ನಮ್ಮಲ್ಲಿ ಇದ್ದದ್ದು. ಹೌದ್ರಿ. 8 ಲೀಟರ್ ಹಿಡ್ಕೊಂಡು 15 ಲೀಟರ್ ಮಟ ಅದಾವ್ರಿ. 15 ಲೀಟರ್ ಮಟ ಕೊಡ್ತಾವೆ ಅಂತ ಹೇಳ್ಕೊಂಡು. ಸರ್ ಈಗ ನೆಕ್ಸ್ಟ್ ನಮ್ದು ಇದೇ ನೋಡುವ ಸರ್, ಏನಪ್ಪಾ ಅಂತಂದ್ರೆ ಎಮ್ಮೆ ಹಾಲು. ಎಮ್ಮೆ ಹಾಲನ್ನ ನೀವು ಡೈರಿಗೆ ಕೊಡ್ತೀರೋ ಬೇರೆ ಕಡೆನೂ ಕೊಡೋದೈತು? ಯಾರು ಬಂದು ಕೇಳಿ ತಗೊಂಡ್ ಹೋಗೋರಿದ್ದಾರೆ? ಆಮೇಲೆ ಏನಾರ ಫಂಕ್ಷನ್ ಇದ್ರ ಬಂದು ಒಯ್ತಾರ್ರಿ. ಅದನ್ನ ಬಿಟ್ರೆ ಡೈರಿಕ ಕೊಡ್ತೀವಿ ನಾವು. ಯಾಕಂದ್ರ ಊರ್ ನಿಯರ್ ಇಲ್ರಿ, ಊರಾಗ ಅದು ಕೊಡಾಕ ಊರ್ ದೂರ ಐತ್ರಿ. ಮತ್ತ ಅದು ಅಲ್ದ ನಮ್ಮ ಹಳ್ಳಿ ಪ್ರದೇಶ ರೀ. ಇಲ್ಲಿ ಹಳ್ಳಿಗಳಾಗ ಸಾಮಾನ್ಯವಾಗಿ ಎಲ್ಲಾರು ಮನಿಗ್ 1-2 ಎಮ್ಮಿ ಕಟ್ಟಿರ್ತಾರ. ಇಲ್ಲಿ ತಗೊಳ್ಳೋದು ಕಡಿಮೆ ರೀ. ಸಿಟಿಗೆ ಹೋದ್ ಕೊಡ್ಬೇಕಾರ ನಮಗ್ ಕಿರಿಕಿರಿ ಆಕೈತ್ರಿ. ಅದಕ್ಕಾಗಿ ಅದ್ನೇನ್ ಮಾಡಂಗಿಲ್ಲ, ನಾವು ಡೈರಿ ಕೊಡ್ತೀವಿ. ಡೈರಿಗೆ ಸೀದಾ ಕೊಡ್ತೀವಿ. ಡೈರಿಗೆ ಡೈರಿ ಯಾವ ಡೈರಿ ಕೊಡ್ತೀರಿ? ಹೆಂಗೆ ಸರ್? ನಮ್ದ ಈಗ ಗೋಕುಲ್ ಡೈರಿ ಅಂತೇಳಿ ಮಹಾರಾಷ್ಟ್ರ ಡೈರಿ ರೀ. ಅದಕ್ ಕೊಡ್ತೀವ್ರಿ. ಅದ್ ಪ್ಯಾಟ್ ಮ್ಯಾಗ ರೇಟ್ ಇರ್ತೈತ್ರಿ. ಅದ್ ನಮ್ಗೆ ಏನ್ ಪ್ಯಾಟ್ ಬರ್ತಾವ ಅದ್ರ ಮ್ಯಾಗ ರೇಟ್ ಕೊಡ್ತಾರೆ. ಹೌದ್ರಿ. ಈ KMF ಗೆ ಅದಕ್ಕೆ ಡೈರಿಗೆ KMF ದಾಗ ಸ್ವಲ್ಪ ರೇಟ್ ಕಮ್ಮಿ ಐತ್ರಿ. ಮುಂದ KMF ದಾಗ ಇನ್ನೂ ಒಂದ್ ಏನಂದ್ರ ಇಲ್ಲಿ ವ್ಯವಹಾರ ಅಷ್ಟ ಇದಿಲ್ರಿ. ಏನ್ರಿ ಅಷ್ಟು ಪಾರದರ್ಶಕ ಅನ್ಸಿಲ್ಲ. ಹೌದ್ರಿ, ಪಾರದರ್ಶಕ ಇಲ್ರಿ. ಇಲ್ಲಿ ಬಾಳ ಇದೈತ್ರಿ. ಅದಕ್ಕಾಗಿ ನಾವ್ KMF ಕೊಟ್ಟಿಲ್ರಿ. KMF ಕೊಡಲ್ಲ. ಸ್ವಲ್ಪ ದಿನ ಕೊಟ್ಟು ಬಂದ್ ಮಾಡಿದೀವ್ರಿ.
ಮುಂದೆ ಇವಾಗ ಸಬ್ಸಿಡಿ ಅದು ಹಾಕ್ತಾರಿ 7-8 ತಿಂಗಳಿಗೆ 1 ವರ್ಷಕ್ಕೆ ಕೊಡ್ತಾರಿ ಗೌರ್ಮೆಂಟ್ ನಂತರ ಬರು ಅವೆಲ್ಲ ನಮಗ್ ತೊಂದ್ರೆ ಆಕ್ಕಾವ್ರಿ. ಅದಕ್ಕೆ ನಾವು KMF KMF ಕೊಟ್ಟಾಗ ಎಷ್ಟಿತ್ತು ರೇಟ್ 1 ಲೀಟರ್ಗೆ ಎಮ್ಮೆ ಹಾಲಿಗೆ 1 ಲೀಟರ್? ಯಾವಾಗ 35-36 ರೂಪಾಯಿ 40 ರೂಪಾಯಿ ತಕನ ಇತ್ರಿ. ಫ್ಯಾಟ್ ಜಾಸ್ತಿ ಅದ 40. ಹೌದ್ರಿ 40 ರೂಪಾಯಿ. ಈಗ ನೀವು ಗೋಕುಲ್ ಡೈರಿ ಕೊಡ್ತೀರಂತ, ಇದು ಎಷ್ಟೈತಿ ರೇಟು? ಇದರದ ಈಗ ಈ ಸ್ವಲ್ಪ ಥಂಡಿ ಸೀಸನ್ ಸ್ವಲ್ಪ ರೇಟ್ ಕಮ್ಮಿ ಮಾಡ್ಯಾರಿ. ಇರ್ಲಿಕ್ಕಂದ್ರ 58, 59, 60 ರೂಪಾಯಿ ರೇಟ್ ಐತ್ರಿ. 60 ರೇಟ್ ಬೀಳ್ತೈತ್ರಿ ನಮ್ದು. ಈಗ ಸದ್ಯಕ್ಕೆ ಅಂದ್ರೂ ನಮ್ಮ 55, 56 ರೂಪಾಯಿ ಬೀಳ್ತೈತೆ. 56 ರೂಪಾಯಿ. ಹೌದು, 55, 56 ರೂಪಾಯಿ ರೇಟ್ ಬೀಳ್ತೈತೆ. ಹೌದು. ಇದನ್ನ ಬಿಟ್ಟು ಸರ್, ಹಾಲ್ ಮಾರೋದನ್ನೇ ಬಿಟ್ಟು ಬೇರೆ ಏನಾದ್ರು ಪ್ರಾಡಕ್ಟ್ ಮಾಡಕ್ಕೆ? ಇಲ್ರಿ, ಇನ್ನೂ ಏನು ಮಾಡಿಲ್ರಿ. ಯಾಕಂದ್ರೆ ನಿಮ್ಗೆ ಸುಲಭವಾಗಿ ಹಾಲೇ ಮಾರ್ಕೆಟಿಂಗ್ ಆಗ್ತೈತೆ, ಎಕ್ಸ್ಟ್ರಾ ಆಗೈತಿ ಅಂತ ಏನೂ ಇಲ್ಲ. ಅದಕ್ಕಾಗಿ ನೀವು ಆ ತರದೇನು ಮಾಡಿಲ್ರಿ. ನಮ್ಮದು ಮೇನ್ ಇದಂದ್ರೆ ಅಗ್ರಿಕಲ್ಚರ್ ರೀ. ಹೌದ್ರಿ, ನಾವು ಅಗ್ರಿಕಲ್ಚರ್ಕ ಭಾಳ ಒತ್ತು ಕೊಟ್ಟಿವ್ರಿ. ಹಿಂಗಾಗಿ ಅದ್ರ ಜೋಡಿ ಇದನ್ನ ನಡ್ಸ್ಕೊತ ಹೊಂಟಿವ್ರಿ ಅಂತ. ಇದ್ರೊಳಗೆ ಏನನ್ನ ಇದನ್ನು ಮಾಡಿಲ್ರಿ. ಮಾಡಬಹುದ್ರಿ, ಮಾಡ್ಬೇಕು ಅನ್ನೋದು ಐತ್ರಿ. ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಐತಿ? ಹೆಂಗೆ ಏನ್ ಬಯೋ ಪ್ರಾಡಕ್ಟ್ ಐತಿ ರಗಡ್ರಿ. ಬೆಣ್ಣಿ ಮಾಡಬಹುದ್ರಿ, ತುಪ್ಪ ಮಾಡಬಹುದ್ರಿ, ಪನ್ನೀರ್ ಮಾಡಬಹುದ್ರಿ. ಆಮೇಲೆ ಇದು ಎಮ್ಮೆ ಹಾಲಿಂದ ಮೊಸರು ಮಾಡ್ರೆ ಬಹಳ ಗಟ್ಟಿ ಬರ್ತದೆ. ಹೌದ್ರಿ, ಎಮ್ಮೆ ಹಾಲಿನ ಮೊಸರು ಬಹಳ ಪ್ರಸಿದ್ಧ ರೀ ಅದು. ಹೌದ್ರಿ, ಈಗ ಎಮ್ಮೆ ಹಾಲಿನ ಮೊಸರು ಪ್ಯೂರ್ ಮೊಸರು ಆದ್ರ ರೀ 100 ರೂಪಾಯಿ ಕೆಜಿ ಒಯ್ಯಾಕ್ತಾ ಇರ್ದಾರಿ. ಹೌದ್ರಿ, 80 ರೂಪಾಯಿ 100 ರೂಪಾಯಿ ಕೆಜಿ ಒಯ್ಯಾಕ್ತಾ ಇರ್ದಾರಿ. ಈಗ ಸಿಟಿ ಒಳಗ ನಮಗ ಹೇಳ್ತಾರ್ರಿ, ನಮಗ ಎಮ್ಮೆ ಹಾಲಿನ ಮೊಸರ ಹಾಲ ತಂದು ಕೊಡ್ರಿ, ನಾವು ನಿಮಗ ಇಲ್ಲಿ ಸಿಗು ಹಾಲಿನಕಿಂತ 10 ರೂಪಾಯಿ ರೇಟ್ ಹೆಚ್ಚು ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಕೆಲಸದ ತೊಂದ್ರೆ ಒಳಗ ಆಗಂಗಿಲ್ಲ ಅನ್ನೋ ಸಲ ನಾವು ಸಪ್ಲೈ ಮಾಡಿಲ್ಲ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಇಕೋಸೈನ್ಸಸ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಒಂದು ದಿವಸಕ್ಕೆ ನಿಮ್ಮ ಡೈರಿಯಿಂದ ನಿಮ್ಮ ಇದರಿಂದ ಎಷ್ಟು ಲೀಟರ್ ಹಾಲು ಬರುತ್ತೆ? ಹೆಂಗೆ ಸರ್?
ಸರ್ ಈಗ ಸದ್ಯಕ್ಕೆ ಒಂದ್ 100-120 ಲೀಟರ್ ಹಾಲು ಐತ್ರಿ. ಹಾ, ಹಾ. ಒಂದ್ ಇದ್ರ ಟೈಮ್ ಕರಿ ಹಾ, ಹಾ. ಸೊ 2 ಟೈಮ್ ಕೂಡಿ 200 ಲೀಟರ್ 200 ಲೀಟರ್ 200-210 ಲೀಟರ್ ಹಾಲು ಆಕೈತ್ರಿ. 2 ಲೀಟರ್. ಮತ್ತ ಮಳೆಗಾಲದಾಗ ಇದ್ರಾಗ ಅದು ಸ್ವಲ್ಪ ಥಂಡಿ ಸೀಸನ್ದಾಗ ಅದು ಜಾಸ್ತಿ ಇರ್ತೈತ್ರಿ. ಈ ಬ್ಯಾಸಿಗೆ ಬತ್ತರಿಲ್ಲ ಸ್ವಲ್ಪ ಹಾಲಿನ ಇಳುವರಿ ಕಡಿಮೆ ಇರ್ತೈತಿ. ಕಡಿಮೆ ಐತಿ. ಈಗ 200-300 ಲೀಟರ್ ತನಕ ಇರ್ತೈತಿ. 100 ಲೀಟರ್ ಸದ್ಯಕ್ಕೆ ಈಗ 200 ಲೀಟರ್ ಹಿಡಿದ್ರೆ ಸರ್, ಹೌದು ಲೀಟರ್ ಈಗ 50 ರೂಪಾಯಿ ಅಂತಾನೆ ಹಿಡಿದ್ರು 200 ಲೀಟರ್ ಅಂತಂದ್ರೆ 10,000. 10,000. ಹೌದ್ರಿ. ಒಂದ್ ದಿವಸಕ್ಕೆ ಒಂದು 10,000 ರೂಪಾಯಿ ತನಕ, ಹೌದ್ರಿ. 12,000 ರೂಪಾಯಿ 12,000 ರೂಪಾಯಿ ಅಂತ ಹೌದು. ಬರ್ತೈತೆ ಅಂತ ಹೌದು. ಒಂದ್ ದಿವಸಕ್ಕೆ. ಹೌದು. ಈಗ ನೆಕ್ಸ್ಟ್ ಸರ್ ನಾವು ಈಗ ಖರ್ಚಿಗೆನೆ ಬರುವ. ಹೌದ್ರಿ. ಇದದ್ದು ಮೇನ್ ಖರ್ಚು ಅಂತಂದ್ರೆ ಯಾವ್ದು? ಬಂಡವಾಳ ಬಿಡಿ, ನೀವು ಎಮ್ಮೆ ತರದ್ ಬಂಡವಾಳ, ಹೌದ್ರಿ. ಈ ಶೆಡ್ ಹಾಕಿದ್ದು ಬಂಡವಾಳ, ಹೌದು ಬಂಡವಾಳ ಬಿಟ್ಬಿಟ್ರೆ ಹೌದು. ಉಳಿದಿದ್ದ ಖರ್ಚು ದಿನ ಪ್ರತಿದಿನ ಖರ್ಚು ಅಂತಂದ್ರೆ ಯಾವ್ದಕ್ ಜಾಸ್ತಿ ಖರ್ಚು ಬೇಕಾಗತ್ತೆ ಅಂತ? ಸರ್ ಪೀಡ್ಸಕ್ ಜಾಸ್ತಿ ಹಾಕ್ಬೇಕಾಕತ್ರಿ. ಹಾ, ಹಾ, ಹಾ. ಪೀಡ್ಸ್ ಬಾಳ ಎಲ್ಲಾ ಕಾಸ್ಟ್ಲಿ ಆಗ್ಯಾವ್ರಿ ಈಗ. ಹಾ, ಅದಕ್ ಪೀಡ್ಸಕ್ಕ ಬಾಳ ಹೋಕೈತ್ರಿ. ಹಾ. ಲೇಬರ್ ಪಗಾರ ಜಾಸ್ತಿ ಹೋಕೈತ್ರಿ. ಹಾ, ಲ್ಯಾಂಡ್ ಅಂತೂ ನಮ್ಮದ ಇರ್ತೈತ್ರಿ. ಹಾ. ಅದ್ರೊಳಗ ನಾವ್ ಮೇವು ಬೆಳ್ಕೋತೀವಿ. ಮತ್ತ ಒಣ ಮೇವಿಗೂ ವರ್ಷಕ್ 1-2-3 ಲಕ್ಷ ರೂಪಾಯಿ ಮೇವು ತಗೊಂಡಿರ್ತೀವ್ರಿ ಸೀಸನ್ದಾಗ. ಅದ್ರ ಸರ್ ಈಗ ಹಂಗೆ ನೋಡಿದ್ರೆ ಒಂದೊಂದು ಕ್ಯಾಲ್ಕುಲೇಷನ್ ನೀವು ಮಾಡಿರ್ತೀರಿ. ಹೌದ್ರಿ. ಈ ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಟೋಟಲ್ ಆಗಿ? ವರ್ಷದ ಲೆಕ್ಕ ಹಿಡಿದಿರೋ, ತಿಂಗಳ ಲೆಕ್ಕ ಹಿಡಿದಿರೋ ಹೆಂಗೆ ಸರ? ತಿಂಗಳ ಲೆಕ್ಕ ತೆಗಿತೀವ್ರಿ ನಾವ್ರಿ. ತಿಂಗಳ ಲೆಕ್ಕದಾಗ 3-3.5 ಲಕ್ಷ ರೂಪಾಯಿ ನಮ್ಮದ ಇದು ಬಂದ್ರಿ ಖರ್ಚು ಬರ್ತದೆ. ಇಲ್ರಿ, ನಮ್ಮದ ಪ್ರಾಫಿಟ್ ಆದಾಯ ರೀ. 3.5 ಲಕ್ಷ ರೂಪಾಯಿ ಆದಾಯ ಬಂದ್ರ 2-2.5 ಲಕ್ಷ ತನಕ ಖರ್ಚಾಕೈತ್ರಿ. ಖರ್ಚಾಗ್ತೈತೆ. ಹೌದ್ರಿ. 1 ಲಕ್ಷ ರೂಪಾಯಿ ಅಂತೂ ನೆಟ್ ಉಳಿತು. 1 ಲಕ್ಷ ಬಂದು ಆರಾಮಾಗಿ ಒಂದ್ ತಿಂಗಳಿಗೆ ನೀವು ಉಳಿಸ್ತೀವ್ರಿ. ಅದ್ರೊಳಗ 4 ಎಕರೆ ಜಮೀನ್ ತೊಡಕಿರ್ತೈತ್ರಿ. ಮುಂದ ಉಳಿಕಿದ್ದ ಜಮೀನುಗಳಿಗೆ ನಮ್ ಬಾಳ ಇಂಪ್ರೂವ್ ಆಕಾವ್ರಿ. ಇದು ನಿಮ್ದು 1 ಲಕ್ಷ ಆದಾಯ, ನಿಮ್ದು ರೊಕ್ಕದ. ಹೌದ್ರಿ. ಇದ್ರಿಂದ ಬರೋ ಗೊಬ್ಬರ ಹಾಕಿ, ಗೊಬ್ಬರ ಅದ್ರದ್ದೆಲ್ಲ ಇದ್ರ ಬಯೋಡೈಜೆಸ್ಟ್ ಮಾಡಿದೀವ್ರಿ. ಬಯೋಡೈಜೆಸ್ಟ್ ನಂತರ ಅದನ್ನ ನೀರಿನ ಮುಖಾಂತರ ಮಿಕ್ಸ್ ಮಾಡಿ ಬಿಡ್ತೀವ್ರಲ್ಲ, ಅದರಿಂದ ಬೆಳೆಗಳು ಬಾಳ ಇಂಪ್ರೂವ್ ಐತ್ರಿ. ಮುಂದ ನಮ್ಮ ರಾಸಾಯನಿಕದೊಳಗ 90% ಕಮ್ಮಿ ಮಾಡಿದೀವ್ರಿ. 90% ಪೈಲೇದಕ್ಕಿಂತ ಈಗಿನ ನೋಡಿರಿ ರಾಸಾಯನಿಕ 90% ಕಮ್ಮಿ ರೀ. 10% ಯೂಸ್ ಮಾಡ್ತೀವ್ರಿ ನಾವು ರಾಸಾಯನಿಕ ರೀ. ಇಲ್ಲ ಅಂತಂದ್ರ ಎಲ್ಲಾ ಚೊಕ್ಕ ಸಾವಯವ ರೀ. ಹೌದ್ರಿ. ಅದ್ರ ಲಾಭ ಇನ್ನು ಜಾಸ್ತಿ ಐತಿ. ನಾವ್ ಲಾಭ ಇಲ್ಲಿ ಹಿಡಿದಿಲ್ಲ. ಇದ್ರ ಲಾಭದ ಕಮ್ಮಿ ಇದ್ರು ನಮಗ ಅದ್ರಾಗ ಬಾಳ ಲಾಭ ಐತಿ. ಹೌದ್ರಿ. ಸೊ ನೀವು ಈ ಬರೀ ಇದ್ರದ್ದೇ ಹಿಡ್ಕೊಂಡ್ರು ಒಂದ್ ತಿಂಗಳಿಗೆ 1 ಲಕ್ಷ ರೂಪಾಯಿ ನಿವ್ವಳ ಸಿಕ್ಕಿದ್ರು ಸಹಿತಾವ. ಅದು ನಾವೇನ್ ಹೇಳಿದ್ವಿ ಮಿನಿಮಮ್ದು 200 ಲೀಟರ್ ಹಾಲಿನ ಹಿಡ್ಕೊಂಡು ಹೇಳತ್ತೀವಿ. ಅದು 50 ರೂಪಾಯಿ ರೇಟ್ ಇದೆ. ಕೆಲವೊಂದ್ ಬಾರಿ 60 ರೂಪಾಯಿ ಆಗ್ಬೋದು, ಕೆಲವೊಂದ್ ಬಾರಿ ನಿಮಗೆ ದಿವಸಕ್ಕೆ 300 ಲೀಟರ್ ಸಿಗ್ಬಹುದು. ಅದೆಲ್ಲ ಹಿಡ್ತಾ ಇಲ್ಲ ನಾವು. ಹಂಗ ಹಿಡಿದ್ರು ವರ್ಷಕ್ಕೆ 12 ಲಕ್ಷ ರೂಪಾಯಿ ಲಾಭ ಅಂತೂ ಆರಾಮಾಗಿ. ಈ ಫಸ್ಟ್ ಬಂಡವಾಳದ್ದೇ ಬರುವ ಸರ್. ನೀವು ಶೆಡ್ ಹಾಕಕ್ಕೆ ಎಷ್ಟು ಖರ್ಚು ಬಂತು ಅಂತ ಹೆಂಗ ಅಂತಂದ್ರಿ? ಶೆಡ್ ಹಾಕಕ್ 32 ಲಕ್ಷ ಆಗೈತ್ರಿ. 32 ಲಕ್ಷ. ಇಲ್ಲಿ ಎಮ್ಮೆ ತರ್ಬೇಕಾದ್ರೆ ಒಂದ್ ಬಾರಿ ನೀವು ಹೋದ್ರೆ 10 ತರ್ತೀರಿ ಅಂತಂದ್ರಿ. ಹೌದ್ರಿ. ಅದ್ರ ರೇಟ್ ಹೆಂಗೆ ಸರ್? ಅದನ್ನ ಕೇಳಕ್ 10 ಎಮ್ಮಿಗೆ ರೀ, 1 ಎಮ್ಮಿಗೆ ಅದ 1 ಲಕ್ಷ ಹಿಡ್ಕೊಂಡು 1.5 ಲಕ್ಷ ತಕ ಬೀಳ್ತಾವ್ರಿ. 1.5 ಲಕ್ಷ ತನಕ. ಹೌದ್ರಿ. ಚಲೋ ನಮಗ ಬೇಕಾದದ್ದು ಪಾಸ್ ಬಂದದ್ದು ಎಮ್ಮಿಗೊಳ್ರಿ 1 ಲಕ್ಷ ಹಿಡ್ಕೊಂಡ್ರೆ 1.5 ಲಕ್ಷ ತಕ ಬೀಳ್ತಾವ್ರಿ. ನಮಗ ಹೆಚ್ಚಾ ಕಡಿಮೆ ಇಲ್ಲಿ ಬಂದ್ ಹತ್ಬೇಕಾರ್ರಿ 10 ಎಮ್ಮಿಗೆ ರೀ ಒಂದ್ 14-15 ಲಕ್ಷ ರೂಪಾಯಿ ಖರ್ಚಾಕೈತಿ ಈಗ ಸದ್ಯಕ್ಕೆ. ನಾವ್ ಪೈಲೆ ತರುವಾಗ ಕಮ್ಮಿ ಐತ್ರಿ ರೇಟ್ ರೀ. ಅವಾಗ 70-80 ಸಾವಿರಕ್ಕೆ ಎಮ್ಮಿ ಸಿಗ್ತಿದ್ರಿ. ಅವಾಗ 70-80 ಸಾವಿರ ಸಿಕ್ತಿತ್ತು. ಅವಾಗ 10-11 ಲಕ್ಷ ರೂಪಾಯಿದಾಗ ನಮಗ ಇಲ್ಲಿ ಬಂದ. ಇಷ್ಟು ಖರ್ಚೈತಿ, ಸರಿಯಾಗಿ ನೋಡ್ಕೊಂಡ್ರೆ ಒಳ್ಳೆ ಲಾಭನೂ ಐತೆ. ಈಗ ಇನ್ನೊಂದು ಸರ್, ನೀವು ಈಗ 15 ವರ್ಷದಿಂದ ಎಮ್ಮೆ ಸಾಕಾಣಿಕೆ ಮಾಡ್ತಾ ಇರೋದನ್ನ ಕೇಳ್ತಾ ಇದೀನಿ. ಎಮ್ಮೆ ಇರಬಹುದು, ದನ ಇರಬಹುದು, ಒಟ್ಟೆ ಹೈನುಗಾರಿಕೆ ಮಾಡೋ ರೈತ ಅವನು ಒಟ್ಟಾರೆ ಖರ್ಚನ್ನ ಯಾವ ರೀತಿ ಕಡಿಮೆ ಮಾಡ್ಕೊಬಹುದು, ಅಥವಾ ಅವನಿಗೆ ಬರೋ ಲಾಭವನ್ನು ಯಾವ ರೀತಿ ಹೆಚ್ಚಿಗೆ ಮಾಡ್ಕೋಬಹುದು, ಏನೇನ್ ಮಾಡಬಹುದು ಅವರು ಅಂತ? ಏನ್ ಪೀಡಿಸ್ನ್ಯಾಗ ಇನ್ನೂ ಕಡಿಮೆ ಮಾಡ್ಕೋಬಹುದ್ರಿ. ನಾವ ಪೀಡಿಸ ತಂದು ಇವು ಕಂಪನಿಂತ್ರ ತಗೊಂಡ್ರ ಅವ್ರೆಲ್ಲ ಅವ್ರ ಲಾಭ ಮಾಡ್ಕೊಂಡ ಎಲ್ಲಾ ಇದನ್ನ ಮಾಡಿ ನಮಗ್ ಕೊಡ್ತಾರ್ರಿ. ಅವೆಲ್ಲಾ ಪೀಡ್ಸ್ ನಾವ ತಂದ್ ಮಾಡ್ಕೊಂಡ್ರ ಅದ್ರೊಳಗೂ ಕಡಿಮೆ ಮಾಡ್ಕೋಬಹುದ್ರಿ. ನಾವು ಮುಂದ ಮನಿ ಅವ್ರ ಕೆಲಸ ಮಾಡೋರಿದ್ರ ಲೇಬರ್ದಾಗ ಉಳಿಸ್ಕೋಬಹುದ್ರಿ. ಮುಂದ ಇನ್ನೂ ಒಂದ್ ಏನಂದ್ರ ರೀ, ಹಾಲಿನ ಪ್ರಾಡಕ್ಟ್ ಹಿಂಗ ನಾವ ಎಲ್ಲಾರ ಸಪ್ಲೈ ಮಾಡಿರ ಅದ್ರೊಳಗು ಸಾಕಷ್ಟು ಲಾಭ ಐತ್ರಿ. ಹೌದ್ರಿ. ನಾವ ಈಗ ಹಾಲದು ಅಂತ ನಾವ ಹಿಂಗ ಮೊಸರು ಹಾಲು ಪ್ಯಾಕೆಟ್ ಮಾಡಿ ಇದನ್ನ ಮಾಡಿ ಹಿಂಗ ಇಂತ ಟೈಪ್ ಏನಾರ ಮಾಡಿರ ಅದ್ರೊಳಗು ಸಾಕಷ್ಟು ಲಾಭ ಐತ್ರಿ. ಅದ್ರಾಗ ಉಳಿಸ್ಕೋಬಹುದ್ರಿ ರೈತ್ರಿ. ಈ ರೀತಿಯಾಗಿ ಖರ್ಚನ್ನ ಕಡಿಮೆ ಮಾಡ್ಕೊಂಡು ಲಾಭನ ಜಾಸ್ತಿ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ಕೊನೆಯದು ಪ್ರಶ್ನೆ ಸರ್ ನಮ್ದು ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ಇಂಥ ಡೈರಿಯಲ್ಲಿ ಹೈನುಗಾರಿಕೆ ಮಾಡೋ ರೈತರು
ಮಾಡುವಂತಹ ತಪ್ಪುಗಳೇನು, ಸಾಮಾನ್ಯವಾಗಿ ಮಾಡುವ ತಪ್ಪುಗಳು ಏನೇನು, ಅದನ್ನ ಯಾವ ರೀತಿ ತಿದ್ದುಕೊಬಹುದು, ಮತ್ತೆ ನೀವು ಆ ಥರ ರೈತರಿಗೆ ಏನಾದ್ರು ಹೇಳಕ್ ಇಷ್ಟಪಡೋದಿದ್ರೆ ಏನು ಹೇಳ್ತೀರಾ ಸರ್ ಅಂತ? ಸರ್ ಸಾಮಾನ್ಯವಾಗಿ ರೈತರೊಳಗ ಇದನ್ನ ಮಾಡ್ಬೇಕಾದ್ರೆ ರೀ ಮೇನ್ ಮೇಂಟೈನ್ ರೀ. ನಾವು ಒಂದು ಫಾರ್ಮ್ ಮಾಡಿದ್ವಿ ಅಂತೇಳಿ ಒಂದು ವಾರದಾಗ ಒಮ್ಮೆ ಬಂದು ವಿಸಿಟ್ ಕೊಟ್ಟು ಹೋದ್ರೆ ಆಗಂಗಿಲ್ರಿ. ಡೈಲಿ ವಿಸಿಟ್ ಬೇಕ್ರಿ ಇಲ್ಲಿ ಮಾಲಕರದ. ನಾವು ಫಾರ್ಮ್ ಮಾಡಿದೀವ್ರಿ, ಡೈಲಿ 1 ಟೈಮು 2 ಟೈಮು 3 ಟೈಮು ಹೌದ್ರಿ ವಿಸಿಟ್ ಬೇಕ್ರಿ. ಯಾವ ಟೈಮ್ ಅವ್ರು ಕರೆಕ್ಟ್ ಕೆಲಸ ಮಾಡ್ಯಾರೋ ಎಲ್ಲೋ ಎಲ್ಲಾ ದಿಕ್ರಿಕಿ ನೋಡ್ಬೇಕ್ರಿ. ಅದು ಒಂದೇದ್ರಿ. ಮುಂದೆಲ್ಲ ಯಾವ ತೊಂದ್ರೆ ಅದಾವು, ಏನದಾವು, ಯಾವಕ್ಕೆ ಆರಾಮಿಲ್ಲ, ಏನಿಲ್ಲ, ಅವಕ್ಕೆ ಏನು ಔಷಧ ಬೇಕು, ಪೀಡಿಸ್ಬೇಕು, ಏನ್ ಬೇಕು ಎಲ್ಲಾ ಮೇಂಟೈನ್ ಮಾಡ್ಬೇಕ್ರಿ. ಅದರ ನಂತರ ಎಷ್ಟು ನಾವು ಇದ್ರ ಮ್ಯಾಗ ದಿಕ್ರಿಕಿ ಇಡ್ತೀವಿ ಅಷ್ಟು ಚೆನ್ನಾಗಿ ನಡಿತೈತ್ರಿ. ಮತ್ ನಾವೊಂದ್ ಎಲ್ಲಾರ ಹಳ್ಳಿಯಾಗ ಇದನ್ನ ಮಾಡಿ ಫಾರ್ಮ್ ಮಾಡಿ ನಾವೊಂದ್ ಸಿಟಿದಾಗ ಮನಿ ಮಾಡ್ಕೊಂಡಿದ್ರ ಇದ್ರೊಳಗ ಆಗಂಗಿಲ್ರಿ, ನಡಿವಂಗಿಲ್ರಿ, ಬಂದಾಗ ಹೋಗತ್ರಿ. ಸೊ ನಾವು ನಿಂತು ಕೆಲಸ ಮಾಡಿಸ್ಬೇಕು, ನಿಂತು ನೋಡ್ಬೇಕು, ನಾವು ಮುತುವರ್ಜಿಯಿಂದ ಮಾಡಿದ್ರ ನಡಿತೈತ್ರಿ. ಹೌದ್ರಿ. ಓಕೆ. ಸೊ ನಾವು ನಮಗೆ ಫಸ್ಟ್ ಅದೇ ನಾವು ಪ್ರಶಾಂತ್ ಸರ್ ಹತ್ರ ಕೇಳಿದ್ದೋದೇ ಆಗಿತ್ತು. ಹೌದ್ರಿ. ಆ ಪ್ರಶಾಂತ್ ಸರ್ ನಾವು ಒಂದ್ 2 ದಿವಸ ಇಲ್ಲಿ ಬರಕ್ ಟ್ರೈ ಮಾಡಿದ್ವಿ, ಸಂಜೆ ಆಗ್ಬಿಟ್ಟಿತ್ತು, ಹಾಲ್ ಕರೆ ಸಮೇತ ಪ್ರಶಾಂತ್ ಸರ್ ಹೇಳಿದ್ರು ಹೋಗ್ಬಾರ್ದು ಸರ್ ಅಲ್ಲಿ ಅಂತ. ಆದ್ರೂ ಸಹಿತ ಸರ್ ಇಲ್ಲ, ಇನ್ನೊಂದ್ ದಿವಸ ಬರ್ತೀವಿ ನಾವು. ಯಾಕೆಂದ್ರೆ ನಾವು ದನ ಸಾಕ್ ಮಾಡಿದವರು, ಈಗ ಹೈನುಗಾರಿಕೆ ಮಾಡೋ ಬಹಳಷ್ಟು ಜನ ರೈತರದ್ದು ಇಂಟರ್ವ್ಯೂ ಮಾಡಿದೀವಿ, ಕಾರ್ಯಕ್ರಮ ಸಿಕ್ಕಿತ್ತು. ಆದ್ರೆ ಎಮ್ಮೆ ಸಾಕಾಣಿಕೆ ಮಾಡಿದವರು, ಅದು ಇಷ್ಟು ವರ್ಷ ಅನುಭವ ಇದ್ದವರು, ಇಷ್ಟು ಒಳ್ಳೆ ನಮಗೆ ಮಾಹಿತಿ ಸಿಗೋರು ನಮಗ್ ಬೇಕಾಗಿತ್ತು. ಪ್ರಶಾಂತ್ ಸರ್ ಹೇಳಿದ್ರು ನಮಗ, ಇಲ್ಲ ಅಲ್ಲಿ ಹೋಗ್ರಿ ಸರ್, ನೀವು ಒಂದಿಷ್ಟು ಪ್ರಶ್ನೆ ನೀವು ರೆಡಿ ಮಾಡ್ಕೊಂಡು ಹೋಗ್ರಿ, ಎಲ್ಲದಕ್ಕೂ ಭಾರಿ ಒಳ್ಳೆ ಅವ್ರಿಗೆ ಅನುಭವ ಐತೆ, ಎಲ್ಲ ಉತ್ತರ ಕೊಡ್ತಾರೆ ಅನ್ಕೊಂಡು. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದ್ವಿ ಸರ್. ನಾವು ಹತ್ತತ್ರ ಸುಮಾರು 1 ತಾಸು ಮ್ಯಾಗ ನಿಮ್ ನೋಡಿ ಅಲ್ಲಿ ಕಳೆದು ಎಲ್ಲದ ಬಗ್ಗೆ ತಿಳ್ಕೊಂಡು ಮತ್ತು 1 ತಾಸು ನಿಮ್ದು ಇಲ್ಲಿ ಹಿಡಿದುಕೊಂಡು ನಿಮ್ದೊಂದು ಅರ್ಧ ದಿವಸ ಹಾಳು ಮಾಡಿ ನಮಗೆ ಇಷ್ಟೊಂದು ಮಾಹಿತಿಯನ್ನ ನಾವು ಕೇಳ್ತಾ ಹೋದ್ ನೀವು ಎಲ್ಲಾನು ಕೊಟ್ಟಿವಿ ಸರ್. ಸೊ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ತೊಂದ್ರೆ ಇಲ್ರಿ ಸರ್. ನಾವು ಫ್ರೀ ಇದ್ದ ಟೈಮ್ದಾಗ ಎಷ್ಟ ರೈತರು ಬರಲ್ರಿ, ಎಲ್ಲಾ ನಮಗ್ ಏನ್ ತಿಳಿತೈತಿ, ನಮಗ್ ಏನ್ ಹೇಳಬೇಕು, ಅವ್ರಿಗೆ ಏನ್ ಮಾಹಿತಿ ಬೇಕಾಗಿರ್ತೈತಿ ಅದನ್ನೆಲ್ಲಾ ತಿಳಿಸ್ಕೊಡಾಕ ನಾವ್ ಯಾವಾಗೂ ಬೇಸರ ಮಾಡ್ಕೊಳಂಗಿಲ್ಲ. ಅದರ ಪ್ರತ್ಯೇಕ ನಾವ್ ಫ್ರೀ ಇದ್ದ ಟೈಮ್ದಾಗ ಬಂದ್ರ ಅದರ ಪ್ರತ್ಯೇಕ ಯಾವಾಗೂ ಬೇಸರ ಮಾಡ್ಕೊಳಂಗಿಲ್ರಿ. ನಮಗೇನ್ ತೊಂದ್ರೆ ಇಲ್ರಿ ಅದರದಿಂತರ ರೀ. ಇಷ್ಟೊತ್ತನ ನೀವು ಇಷ್ಟೊಂದು ಮಾಹಿತಿ ಕೊಟ್ರಿ. ಇದು ಹೆಂಗಾಗ್ಬಿಡ್ತು ಅಂತಂದ್ರೆ ಸರ್, ಯಾರೋ ಒಬ್ರು ಎಮ್ಮೆ ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ನಿಮ್ದು ಇದೊಂದು 2-3 ಕಾರ್ಯಕ್ರಮ ನೋಡ್ಬಿಟ್ರೆ ಎಲ್ಲಾ ಮಾಹಿತಿನ ಅವ್ರಿಗೆ ಸಿಕ್ಬಿಡ್ತೈತಿ ಆಲ್ಮೋಸ್ಟ್ ಅಂತ ಅನ್ಕೊಂಡು. ಅದೇ ರೀತಿ ನೀವು ಅಂದ್ರೆ ಫ್ರೀ ಟೈಮ್ ಆಗಿ ಯಾರೇ ರೈತರು ಬಂದ್ರು ನೀವು ಬಂದು ಇಲ್ಲಿ ಟ್ರೈನಿಂಗ್ ಇದು ಮಾಡ್ಕೊಂಡು ಸಾಕಷ್ಟು ಮಂದಿ ಬಂದಾರ್ರಿ. ಈಗ ಅಲ್ಲಿ ಜಿಕೆವಿಕಿಗೆ ಇಲ್ಲಿ ತುಕಾನಟ್ಟಿಗೆ ಟ್ರೈನಿಂಗ್ ಬಂದಿರ್ತಾರ್ರಿ. ಇವರ ಪ್ರಶಾಂತ್ ಸರ್ ರಗಡ ಮಂದಿನ ಕಳಿಸ್ಯಾರ್ರಿ. ಹೇಳಿ ನಮ್ಗೆ ಫೋನ್ ಹಚ್ಚಿ ಹೇಳ್ತಾರ, ಸರ್ ಈ ಟೈಮ್ ಕಳಿಸ್ತೇನ್ರಿ, ಒಂದ 50 ಮಂದಿ ರೈತರದಾರು, ಅವ್ರಿಗೆ ಒಂದ್ ಸ್ವಲ್ಪ ಟ್ರೈನಿಂಗ್ ಕೊಡ್ರಿ. ಆಯ್ತು ಕಳಿಸ್ಕೊಡ್ರಿ ಸರ್, ಈ ಟೈಮ್ ಕಳಿಸ್ರಿ ನಮಗ ತಿಳಿತೀವಿ. ನಾವ್ ಟೈಮಿಂಗ್ ಹೇಳಿರ್ತೀವ್ರಿ. ಆ ಟೈಮ್ ನಾವು ಫ್ರೀ ಇದ್ದ ಟೈಮ್ ಮತ್ತೆ ದನಗಳ ರೆಸ್ಟ್ ಮಾಡೋ ಟೈಮ್ದಾಗ ಕೊಡಂಗಿಲ್ರಿ. ಈಗ ಮಧ್ಯಾಹ್ನ ಟೈಮ್ ರೆಸ್ಟ್ ಇರ್ತಾವ್ರಿ, ಆ ಟೈಮ್ದಾಗ ಯಾರನ್ನೂ ಒಳಗ್ ಬಿಡಂಗಿಲ್ರಿ ನಾವು. ಮುಂಜಾನೆ 10 ಗಂಟೆಗೆ ಬರ್ಬೇಕ್ರಿ. 10 ಗಂಟೆದಿಂದ 11-11:30 ಮಟ ನಾವು ನೋಡಾಕ ಅಲಾವ ಬಿಡ್ತೀವಿ. ಹೌದ್ರಿ. ಅದರ ಮೀರಿ 12 ಗಂಟೆಗೆ ಬಂದ್ರ ಅಂದ್ರೆ ನಾವ್ ಒಳಗ್ ಬಿಡಂಗಿಲ್ಲ. ಯಾಕಂದ್ರೆ ಎಲ್ಲಾ ಜನಗಳು ರೆಸ್ಟ್ ಮಾಡ್ತಿರ್ತಾವ್ರಿ. 12 ಗಂಟೆದಿಂದ 4 ಗಂಟೆ ಮಟ ಫುಲ್ ರೆಸ್ಟ್ ರೀ. ನಾವು ಒಳಗ್ ಹೋಗಂಗಿಲ್ರಿ ಮಾಲಕರ ದನ ಶೆಡ್ನ್ಯಾರಿ. ಎಷ್ಟು ದನಗಳಿಗೆ ರೆಸ್ಟ್ ಸಿಗ್ತೈತಿ ಅಷ್ಟು ಆರಾಮ್ ಇರ್ತಾವೆ. ಆ ಸಮಯದಲ್ಲಿ ರೈತರು ಬಂದ್ರೆ ಅವರಿಗೂ ಸಹಿತ ಮಾಹಿತಿ ಹೌದ್ರಿ ಹೇಳ್ತೀವ್ರಿ ನಾವು. ಇನ್ನೂ ಒಮ್ಮೆ ಬರ್ರಿಪಾ, ಹೊರಗ್ ಬೇಕಾರ ದೂರ ನಿಂತ್ ನೋಡ್ರಿ, ಒಳಗ್ ಬಿಡಂಗಿಲ್ಲ ಈ ಟೈಮ್ದಾಗ. ನೀವು ಒಳಗ ನೋಡ್ಬೇಕಂದ್ರ ಮುಂಜಾನೆ 10ರಿಂದ 11 ಗಂಟೆಗೆ ಬರ್ರಿ, ಬಂದು ನೋಡಿ ಹೋಗ್ಬಹುದು ಅಂತ ಹೇಳಿರ್ತೀವಿ. ಸರಿ ಸರ್, ನಮ್ಗೆ ಇಷ್ಟೊತ್ತನಕ ಇಷ್ಟೊಂದು ಮಾಹಿತಿ ಕೊಟ್ರಿ. ಸೊ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ವಾಹಿನಿಯ ಪರವಾಗಿ ನಿಮಗೆ ತುಂಬ ಧನ್ಯವಾದ. ನಮಸ್ಕಾರ ಸರ್. ನಮಸ್ತೆ. ನಾವು ಪ್ರಕಾಶ್ ಸರಿಗೆ, ಸರ್ ನಿಮ್ಮ ಡೈರಿಗೆ ಬರ್ತೀವಿ ನಾವು ಶೂಟಿಂಗ್ ಮಾಡಬೇಕು ಅಂತಂದ್ರೆ ಅವ್ರು ನಮಗೊಂದು ಟೈಮ್ ಕೊಟ್ಟಿದ್ರು ಸರ್, ಬೆಳಗ್ಗೆ 10ರಿಂದ 12ರೊಳಗೆ, ಆ ಸಮಯದಲ್ಲಿ ಅಷ್ಟೇ ನೀವು ಬರಬೇಕು ಅಂತ ಅಂದ್ಕೊಂಡು. ಯಾಕೆ ಅಂತ ಕೇಳಿದ್ರೆ, ಸರ್ ನೀವು ಆ ಟೈಮಲ್ಲಿ ಬನ್ನಿ, ಎಲ್ಲ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ನಾನು ಅದನ್ನು ಕೊಡ್ತೀನಿ, ನಿಮಗೂ ಗೊತ್ತಾಗತ್ತೆ ಅಂದ್ಕೊಂಡು ಕಳೆದ ಒಂದು 3 ಸಂಚಿಕೆಯಿಂದ ನಮಗೆ ಪ್ರಕಾಶ್ ಸರು ಎಮ್ಮೆ ಡೈರಿ ಬಗ್ಗೆ, ಎಮ್ಮೆ ಸಾಕಾಣಿಕೆ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕೊಡ್ತಾಯಿದ್ರು. ಈ ಆಕಳು ಸಾಕಾಣಿಕೆ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಸೂಕ್ಷ್ಮ ಈ ಎಮ್ಮೆ ಸಾಕಾಣಿಕೆಯಲ್ಲಿ. ಯಾಕೆ ಅಂತಂದರೆ ಒಂದೇದು, ಎಮ್ಮೆಗೆ ಬೆವರಿನ ಗ್ರಂಥಿ ಇರಲ್ಲ. ಸೊ ಅದಕ್ಕೆ ನೀರು ಕೊಡಲೇಬೇಕು, ನೀರು ಹಾಕಿ ಮೈ ತೊಳಸಲೇಬೇಕು. ಇಲ್ಲ ಅಂತಂದರೆ ಜಾಸ್ತಿ ಶಾಖವನ್ನು ತಡ್ಕೊಳ್ಳುವಂತಹ ಶಕ್ತಿ ಎಮ್ಮೆಗಿಲ್ಲ. ತಾವು ಕೂಡ ಸಾಮಾನ್ಯವಾಗಿ ನೋಡಿರಬಹುದು, ಎಮ್ಮೆ ನೀರಲ್ಲಿ ಬಿದ್ದರೂ ವಾಪಸ್ ಬರಲ್ಲ ಅಂತಾರೆ. ಯಾಕೆಂದರೆ ಅದಕ್ಕೆ
ನೀರು ಅಂತಂದರೆ ಅದರ ಬಾಡಿ ಟೆಂಪ್ರೇಚರ್ನ ರೆಗ್ಯುಲೇಟ್ ಮಾಡೋಕ್ಕೆ ಅದಕ್ಕೆ ನೀರು ಬೇಕೇ ಬೇಕಾಗತ್ತೆ ಅಂದ್ಕೊಂಡು, ಅದ್ರ ಜೊತೆಗೆ ಎಮ್ಮೆನ ದಿವಸ ಯಾರು ಹಾಲು ಕರೀತಾರೋ ಅವರೇ ಕರಿಬೇಕು. ಬೇರೆಯವ್ರು ನಾವು ನೀವು ಹೋಗಿ ಅದು ಕೆತ್ತಲಿ ಕೈ ಹಾಕಿದ್ರೆ ಒದ್ದು ಬಿಡುತ್ತೆ ನಮಗೆ ಅಂದ್ಕೊಂಡು. ಜಾಸ್ತಿ ಗಲಾಟೆ ಇದ್ದರೆ ಎಮ್ಮೆ ಡಿಸ್ಟರ್ಬ್ ಆದರೆ ಅವತ್ತು ಹಾಲೇ ಕೊಡಲ್ಲ ಅಂದ್ಕೊಂಡು. ಇಷ್ಟೆಲ್ಲ ಸೂಕ್ಷ್ಮ ಇರೋದ್ರಿಂದನೇ ನಮಗೆ ಒಂದು ಸಮಯ ಅಂತ ನಿಗದಿಪಡಿಸಿದ್ರಾಗಿತ್ತು ಪ್ರಕಾಶ್ ಸರ್. ಅಷ್ಟೊತ್ತಿಗೆ ಬಂದರೆ ಎಮ್ಮೆಗಳೆಲ್ಲ ಹಾಲು ಕರೆದು ಮೈ ತೊಳಸಾಗಿರುತ್ತೆ, ರೆಸ್ಟ್ ಮಾಡುವಂಥ ಸಮಯ. ನೀವು ಬಂದು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿದ್ರು ಏನೂ ಡಿಸ್ಟರ್ಬ್ ಆಗದೆ ಚೆನ್ನಾಗಿ ಮಲ್ಕೊಂಡಿರ್ತಾವೆ ಅಂದ್ಕೊಂಡು. ಹಾಲು ಕರೆಯೋ ಸಮಯದಲ್ಲಿ ಬಂದರೆ ನಮಗೂ ತೊಂದರೆ ಆಗಿತ್ತು, ಅವರಿಗೂ ತೊಂದರೆ ಅಂದ್ಕೊಂಡು. ಇಷ್ಟೆಲ್ಲ ಒಂದು ಕನ್ಸ್ಟೆನ್ಸ್ನ ನಡುವೆ ಸಹಿತವ ನಮಗೆ ಇಷ್ಟೊಂದು ಸಮಯ ಕೊಟ್ಟು ಇಷ್ಟೊಂದು ಮಾಹಿತಿ ಕೊಟ್ಟಂತಹ ಪ್ರಕಾಶ್ ಸರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಜೊತೆಗೆ ಇವರನ್ನು ನಮಗೆ ಭೇಟಿ ಮಾಡಿಸ್ಕೊಟ್ಟಂತಹ ಸೂರಜ್ ಸರ್ ಇರಬಹುದು ಅಥವಾ ಪ್ರಶಾಂತ್ ಸರ್, ಇವರಿಗೂ ಸಹಿತ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.